ಈಗ ನಾನು ನಿಮ್ಮನ್ನು ಕುರಿತು ಈ ಎನ್ ಸೋಮಶೇಖರ್ DCP ಮೈಸೂರು ಇವರು ಒಂದು ಕೊಲೆಯಲ್ಲಿ ಆರೋಪಿಯಾಗಿ ಸಿಕ್ಕಾಕೊಂಡ್ರು. ಬಿಡುಗಡೆಗಾಗಿ ಅವರು ಮಾಡಿದಂಥ ಹೆಣಗಾಟ, ಅವ್ರ ಪರವಾಗಿ ನಾನು ಮಾಡಿದಂಥ ಹೆಣಗಾಟ, ಇವುಗಳನ್ನೆಲ್ಲ ಪರಿಚಯಿಸಿಕೊಳ್ಳುವ ಮುನ್ನ ಗುಂಡೂರಾವ್ರವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದೇ ಸೋಮಶೇಖರ್ ಇಲ್ಲಿ ಕೆಲವು ಕಚೇರಿಗಳಿವೆ, ಪೊಲೀಸ್ ಕಚೇರಿಗಳು ಕಾವೇರಿ ಬಿಲ್ಡಿಂಗ್ಸಲ್ಲಿ, ಅಲ್ಲಿ ACP ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಒಂದು ದಿನ 3 ಜನ ಅಡ್ವೊಕೇಟ್ಸ್ಗಳು, ವಿಶ್ವೇಶ್ವರಯ್ಯನವರು, JS ವಿಶ್ವೇಶ್ವರಯ್ಯನವರು, ವಸಂತ್ ಕುಮಾರ್ ಅವರು ಮತ್ತು ಪ್ರೊಫೆಸರ್ ಪುಟ್ಟಸ್ವಾಮಿಯವರು, ಅವರು ಹೈಕೋರ್ಟ್ನಿಂದ ಸಿವಿಲ್ ಕೋರ್ಟ್ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಒಂದು ಕಾರ್ ನಿಂತೋಗ್ಬಿಟ್ಟಿದೆ, ಇವ್ರ ಕಾರು ಮುಂದೆ ಕ್ರಮಿಸಕ್ಕಾಗಿಲ್ಲ, ಆ ನಿಂತ ಕಾರ್ ಹಿಂದೆ ನಿಲ್ಲಿಸಿಬಿಟ್ಟಿದ್ದಾರೆ. ಸೋಮಶೇಖರ್ ಅವ್ರದ್ದು ಜೀಪು ಹಿಂದೆ ಬಂದಿದೆ, ಅನೇಕ ಬಾರಿ ಹಾರನ್ ಮಾಡಿದ್ದಾರೆ, ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ತಾವು ಇಳಿದು ಬಂದಿದ್ದಾರೆ. ಸೋಮಶೇಖರ್ ಇಳಿದು ಬಂದು ಮುಂದೆ ಇದ್ದಂಥ ಕಾರಿಗೆ ಜೋರಾಗಿ ಗುದ್ದಿ, ಕೇಳ್ತಾ ಇಲ್ವೇ ನಾವು ಹಾರನ್ ಮಾಡ್ತಾ ಇರೋದು, ಬಿಡ್ರಯ್ಯ ದಾರಿ ಅಂತ ಹೇಳಿದ್ದಾರೆ. ನೀನು ಎಂಥ ಮನುಷ್ಯನೆಯ, ನಾವು ನಿನಗೆ ದಾರಿ ಕಟ್ಟಿಲ್ಲ, ನಮಗೆ ಒಂದು ಮುಂದೆ ನಿಂತೋಗಿದೆ ನೋಡು, ಹೋಗಿ ಅವರನ್ನು ವಿಚಾರಿಸ್ಕೋ, ಆಮೇಲೆ ನಿನಗೆ ದಾರಿ ಸಿಗುತ್ತೆ ಅನ್ನುವಾಗ ಆತ ಹೊಡೆದಿದ್ದಾನೆ, ಕಾರಿಗೆ ಹೊಡೆದಿದ್ದಾನೆ ಸೋಮಶೇಖರ್. 3 ಜನ ಇಳಿದಿದ್ದಾರೆ ತಳಗೆ. 3 ಜನ ಇಳಿದ ಮೇಲೆ ಕೈ ಮಿಲಾಯಿಸ್ಕೊಂಡ್ರು. ಕೈ ಮಿಲಾಯಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆವೇಶಭರಿತವಾಗಿದ್ದಂಥ ಮತ್ತು ಮಾನಸಿಕ ಸಮತೋಲವನ್ನು ಆಗಾಗಲೇ ಕಳ್ಕೊಂಡಿದ್ದಂತಹ ಸೋಮಶೇಖರ್ ಇಡೀ ವಕೀಲ ಸಮುದಾಯಕ್ಕೆ ತಟ್ಟುವಂತಹ ಕೆಲವು ಕೆಟ್ಟ ಮಾತುಗಳನ್ನು ಆಡಿದರು. ಇದು ಉದ್ವಿಗ್ನತೆಗೆ, ನಮ್ಮ ವಕೀಲರ ಸಮುದಾಯದಲ್ಲಿ ಉದ್ವಿಗ್ನತೆಗೆ ಕಾರಣ ಆಗೋಯ್ತು. ಅಷ್ಟಕ್ಕೆ ನಿಲ್ಲದೆ ಸೋಮಶೇಖರ್ ಸೀದಾ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ 3 ಜನ ವಕೀಲರು ನನ್ನ ಮೇಲೆ ಕೈ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಬಿಟ್ರು. ಆಗ ಅಸೋಸಿಯೇಷನ್ ನಲ್ಲಿ ಬೆಂಕಿ ಬಿದ್ದ ಹಾಗಾಯ್ತು. ನಾನು ಒಂದು ಕೇಸ್ ನಡೆಸ್ತಾ ಇದ್ದೆ, ಅಲ್ಲಿ ಓಡ್ ಬಂದೆ. ಇದು ನಡೆದಿದ್ದು 1982-83-82ರಲ್ಲಿ ಗುಂಡೂರಾವ್ರವರು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಬಂದಾಗ ನಾವು ಕೊಡಬೇಕು ಕಂಪ್ಲೇಂಟು ಅನ್ನೋದಾಯ್ತು. ಅಲ್ಲಿದ್ದಂಥ 4 ವಕೀಲರು, ಇಂಥ 4 ವಕೀಲರು ಏನು ಮಾಡಿದ್ರು, ಆ ಕೆಲಸನ ನನಗೆ ತಗಲಾಕಿದ್ರು. ಹನುಮಂತರಾಯರೇ ನೀವೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡಿ ಅಂತ. ನಾನು ಎಲ್ಲ ವಿಚಾರ ಏನಾಯ್ತು ಅಷ್ಟೊತ್ತಿಗೆ ಎಲ್ಲನೂ ಸ್ಥಳಸ್ಪರ್ಶಿಯಾಗಿ ತಿಳ್ಕೊಂಡು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಅವರು ನಿರಾಕರಿಸಿದಾಗ ನಾವು ಅಲ್ಲಿಂದನೇ ಕಮಿಷನರ್ ಪೊಲೀಸ್ಗೆ ಫೋನ್ ಮಾಡಿದ್ವಿ. ನಮ್ಮ ಜೊತೆನಲ್ಲಿ 3-4 ಜನ ಇದ್ರು. ನಾವೆಲ್ಲ ಫೋನ್ ಮಾಡಿದಾಗ ಅವರು ಕಂಪ್ಲೇಂಟನ್ನು ಆ ರೀತಿಯೆಲ್ಲ ಅಡಚಣೆ ಮಾಡಬೇಡಿ, ಕಂಪ್ಲೇಂಟ್ ತೊಗೊಂಡ್ಬಿಡಿ ಅಂತ ಹೇಳಿದ್ರು. ನಾನೇ ನಮ್ಮ ಅಸೋಸಿಯೇಷನ್ ಪರವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಇಷ್ಟೆಲ್ಲ ಆಯ್ತಲ್ಲ. ಇಷ್ಟೆಲ್ಲ ಆಗುವಂಥ ಸಂದರ್ಭಕ್ಕೆ ಆಗ ನಿಜಾಮುದ್ದೀನ್ರವರು ಪೊಲೀಸ್ ಕಮಿಷನರ್ ಆಗಿದ್ದವರು. ನಿಜಾಮುದ್ದೀನ್ರವರು ತುಂಬ ಸಹೃದಯವಂತರು ಮತ್ತು ಅವರಿಗೆ ಲೋಕದ ಬಗ್ಗೆ ದೊಡ್ಡ ನೋಟ ಇತ್ತು, ಸಮಾಜದ ಬಗ್ಗೆ ಅದ್ಭುತವಾದಂಥ ಭಾವನೆ ಇತ್ತು. ಅವರು ಲೈಫ್ ಸಂಬಂಧಪಟ್ಟಂಥ ಔಟ್ಲುಕ್ ಇತ್ತಲ್ಲ, ಅದು ಅಸಾಧಾರಣ. ಅವರು ಮನಸ್ಸು ಕೂಡ ಕೆಡುವಂತೆ ಮಾಡಿದ್ರು. ಆಗ ಏನಾಯ್ತು, ಇವರು ಕಂಪ್ಲೇಂಟನ್ನು ನಾನು ಕೊಟ್ಟಿದ್ದಂಥದ್ದನ್ನು ರಿಜಿಸ್ಟರ್ ಮಾಡಿಕೊಂಡ್ರು. ಆಗ ಕೇಶವ ಅಯ್ಯಂಗಾರ್ ಅವರು ಅಡ್ವೊಕೇಟ್ ಜನರಲ್ ಆಗಿದ್ದರು. ನಾವು ಅಡ್ವೊಕೇಟ್ ಜನರಲ್ವರೆಗೆ ನೀವು ಪ್ರವೇಶ ಮಾಡಬೇಕು, ಇಲ್ಲಿ ನೋಡಿ ಸದ್ದು ಗದ್ದಲ ಆಗಿದೆ, ಬೆಂಕಿ ಬಿದ್ದಿದೆ, ಉರಿತಾ ಇದೆ, ನೀವು ಬರಬೇಕು, ಭಾಗವಹಿಸಬೇಕು ಅಂತಂದಾಗ ತಕ್ಷಣ ಅವರು ಧುಮುಕ್ಬಿಟ್ರು. ಆ ಗಲಾಟೆನಲ್ಲಿ ಧುಮುಕಿದ್ರು, ಭಾಗವಹಿಸೋಕೆ ಶುರು ಮಾಡಿದ್ವಿ. ಅವರು ಹೇಳಿದ್ರು ಕಮಿಷನರ್ ಪೊಲೀಸ್ಗೆ, ನೀವು ನಾನು ಇರೋ ಜಾಗಕ್ಕೆ ಬರಬೇಕು ಅಂತ ಹೇಳಿದ್ರು. ಅವರು ಹೇಳಿದ್ರು, ಇಲ್ಲ ಅಗ್ರಿವುಡ್ ಪಾರ್ಟಿ ಯಾರಾದರೂ ಇದ್ರೆ ನನ್ನ ಕಡೆ ಕಳಿಸ್ಕೊಡಿ ಅಂತಂದ್ರು. ಗುಂಡೂರಾವ್ರವರಿಗೆ ಚೀಫ್ ಮಿನಿಸ್ಟರ್ಗೆ ಫೋನ್ ಮಾಡಿದ್ರು, ಥ್ರೆಟನ್ ಮಾಡಿದ್ರು. ಕೇಶವ ಅಯ್ಯಂಗಾರ್ ಅಡ್ವೊಕೇಟ್ ಮೇಲೆ ಕೈ ಮಾಡಿದ್ದಾನೆ ನಿಮ್ಮ ಮನುಷ್ಯ, ನಮ್ಮ ಅಡ್ವೊಕೇಟು ಅವನ ಚರ್ಮ ಸುಲಿಯೋದಿಕ್ಕೆ ಪ್ರತಿಜ್ಞೆ ಮಾಡಿದ್ದಾರೆ, ಇದನ್ನ ನೀವು ಕಣ್ಣಾರೆ ನೋಡ್ಬೇಕಾ
ಅಥವಾ ಬುದ್ಧಿವಂತರಂತೆ ನೀವು ವರ್ತಿಸೋರು ಇದ್ದೀರಾ ಅಂತ. ಆಗ ಅವರು ಕಮಿಷನರ್ ಅವರಿಗೆ, ಇಲ್ಲ ನೀವು ಕೇಶವ ಅಯ್ಯಂಗಾರ್ ಇರೋ ಜಾಗಕ್ಕೆ ಹೋಗಿ ಸ್ವಲ್ಪ ಇದನ್ನೆಲ್ಲ ಸಮಾಲೋಚನೆ ಮಾಡಿ ತಹಬಂದಿಗೆ ತನ್ನಿ, ಇಲ್ಲದೆ ಇದ್ದರೆ ವಕೀಲರು ಸಮುದಾಯ ನಮ್ಮನ್ನ ಶಿಕ್ಷಿಸುತ್ತೆ, ನಾವು ಮರೆಯಕ್ಕಾಗದಂತ ಪೆಟ್ಟನ್ನು ತಿನ್ಬೇಕಾಗಿದ್ದ ಬರ್ತದೆ ಅನ್ನೋ ದೊಡ್ಡ ಮಾತನ್ನು ಹೇಳಿದಾಗ ಅವರು ಅಸೋಸಿಯೇಷನ್ಗೂ ಬಂದರು. ಅಷ್ಟರಲ್ಲಿ ಆ ಸಂದರ್ಭದಲ್ಲಿ ನಮಗೆ MS ಗೋಪಾಲ್ ಅನ್ನೋರು ಅಧ್ಯಕ್ಷರಾಗಿದ್ದರು ಅಸೋಸಿಯೇಷನ್ಗೆ. ಅವರು ನನಗೆ ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದರು, MS ಗೋಪಾಲ್. ಆಗ ಆ ಸಂದರ್ಭದಲ್ಲಿ AJ ಸದಾಶಿವರವರು ಜನರಲ್ ಸೆಕ್ರೆಟರಿ ಆಗಿದ್ದರು, ನಂತರದಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ದವರು. ಇವರು ಈ ವಿಚಾರವನ್ನು ಕೈಗೆತ್ಕೊಂಡು ಪತ್ರಿಕೆಗಳು ಇದಕ್ಕೆ ತುಂಬಾ ಪ್ರಚಾರ ಕೊಡೋದಕ್ಕೆ ಮುಂದಾದವು. ನಾಡಿನಾದ್ಯಂತ ಇಡೀ ಕರ್ನಾಟಕದಲ್ಲಿ ಕೋರ್ಟ್ಗಳನ್ನು ಬೈಕಾಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಕೋರ್ಟ್ ಬಾಗಿಲನ್ನು ಮುಚ್ಚಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದವರು ಅಂತಂದ್ರೆ ಶ್ರೀಮತಿ ಪ್ರಮೀಳಾ ನೇಸರ್ಗಿ ಅವರು. ಅವರ ಆಗ ಕರ್ನಾಟಕ ನಮ್ಮ ಇದು ಬಾರ್ ಕೌನ್ಸಿಲ್ ಕರ್ನಾಟಕ ಅವರು ಚೇರ್ಮನ್ ಆಗಿದ್ರು, ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿದ್ರು. ಆ ಸ್ಥಾನಮಾನವನ್ನು ಬಳಸ್ಕೊಂಡು ಅವರು ತುಂಬಾ ಕ್ರಿಯಾಶೀಲರಾದರು. ಎಷ್ಟರ ಮಟ್ಟಿಗೆ ಕ್ರಿಯಾಶೀಲರಾದರು ಅಂದ್ರೆ ಇದನ್ನು ಗಮನಿಸ್ಕೊಂಡಂತ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಚೇರ್ಮನ್ ಮೊಹಂತಿ ಅವರು ಬಂದರು, ಬೆಂಗಳೂರಿಗೆ ಬಂದೇ ಬಿಟ್ರು. ಇದು ಕೊನೆಯಾಗುವವರೆಗೆ it lasted about 6 days. Till the 6th day, on the 6th day the agitation was terminated. Till the 6th day, he came here on the 2nd day. Till the 6th day he was camping here. He took it as a challenge. He said he would subdue the police department, he would bring around the police department, and he was up to that. He kept it up. ಮೊಹಂತಿ ಅವರು ಎಲ್ಲ ಧುಮುಕಿದ ಮೇಲೆ ಜಸ್ಟಿಸ್ ಭೀಮಯ್ಯನವರು ಚೀಫ್ ಜಸ್ಟಿಸ್ ಆಗಿದ್ದರು. ಆಗ ಪ್ರಮೀಳಾ ನೇಸರ್ಗಿ ಅವ್ರನ್ನ ಬರ್ಮಾಡಿಕೊಂಡು, ಕಮಿಷನರ್ ಪೊಲೀಸನ್ನು ಬರ್ಮಾಡಿಕೊಂಡು ಹೇಳಿದ್ರು, ಕರ್ನಾಟಕದಲ್ಲಿ ಎಲ್ಲ ತಾಲ್ಲೂಕುಗಳಲ್ಲೂ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ನಿಮ್ಮ ಆಸಾಮಿ, ನಿಮ್ಮ ಸೋಮಶೇಖರ್ ಮೇಲೆ ಮಾನನಷ್ಟ ಮೊಕದ್ದಮೆಗಳನ್ನು ಹಾಕ್ತಾರೆ. ಇನ್ನು 300 ಚಿಲ್ಲರೆ ಮೊಕದ್ದಮೆಗಳನ್ನು ಆತ ಎದುರಿಸ್ಬೇಕಾಗಿ ಬರ್ತದೆ. ಯಾವ ಕೋರ್ಟ್ಗೆ ಹೋಗ್ತಾನೆ, ಯಾವ ಕೋರ್ಟ್ಗೆ ಹೋಗಕ್ಕಾಗದಾಗ ವಾರಂಟ್ ಆಗುತ್ತೆ, ಒಳಗಡೆ ಹೋಗ್ತಾನೆ, 4-6 ವರ್ಷ ಒಳಗಡೆ ಉಳಿತಾನೆ. ಅವನು ತನ್ನ ಬದುಕನ್ನೇ ನಾಶ ಮಾಡ್ಕೊಂತಾನೆ. ಇದಾಗೋಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ? ಇದನ್ನ ನೀವು ಕಣ್ಣಾರೆ ನೋಡ್ಬೇಕು ಅಂತ ಇದ್ದೀರಾ? ಅವರು ನೇರವಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ಲಿಲ್ಲ ಇಲ್ಲಿ. ಯಾಕೆಂತಂದ್ರೆ ಇವರು ಸ್ವಲ್ಪ ಕುಬ್ಬಿ ನಡಿಬೇಕಾದ್ರೆ ಮುಖ್ಯಮಂತ್ರಿಗಳ ಕುಮ್ಮಕ್ಕಿತ್ತು. ಇದು ಒಳಗಡೆನ ವಿಚಾರ. ಜಸ್ಟಿಸ್ ಭೀಮಯ್ಯನವರು ಇದಕ್ಕೆ ಹೆಜ್ಜೆ ಇರಿಸಿದಾಗ ಎಲ್ಲ ಸ್ತಬ್ಧ ಆಗಿ ಅವರು ಸೋಮಶೇಖರ್ ಅವರು ಬಂದು ಅಪಾಲಜಿ ಟೆಂಡರ್ ಮಾಡಿದ್ರು. ಅಪಾಲಜಿ ಟೆಂಡರ್ ಮಾಡಿದ 6ನೇ ದಿನ ಎಲ್ಲವೂ ಕೊಲೆಗೊಳ್ತು. ಇದು ಸೋಮಶೇಖರ್, ಅಡ್ಡಾದಿಡ್ಡಿ ಮನುಷ್ಯ, ಯೋಚನೆ ಇಲ್ಲದೆ ಮಾತುಗಳನ್ನ ಚೆಲ್ಲುವಂತ ಮನುಷ್ಯ, ತುಂಬಾ ಗರ್ವಿ, ತುಂಬಾ ಜಂಬ. ದೊಡ್ಡವರು ಬಂದ್ರೆ ಕೈ ಮುಗಿಯೋದು, ಸಣ್ಣವರು ಬಂದ್ರೆ ಕೀಳಾಗಿ ನಡ್ಸ್ಕೊಳೋದು, ಅಥವಾ ಸಬಾರ್ಡಿನೇಟ್ಸ್ ಬಂದ್ರೆ ಕೀಳಾಗಿ ನಡ್ಸ್ಕೊಳೋದು, ಈ ಪ್ರವೃತ್ತಿಯ ಮನುಷ್ಯ ಇವರಾಗಿದ್ದರು. ನಮಗೆ ಇದು ಗೊತ್ತಾಗಿತ್ತು 1983 ಆದ್ಮೇಲೆ. ನನಗೆ ಇವರು ದರ್ಶನ ಭಾಗ್ಯ ಸಿಕ್ಕಿದ್ದು 1991. ಇವರಿಗೆ 1991 ಅಷ್ಟೊತ್ತಿಗಾಗ್ಲೇನೆ ಬಂಗಾರಪ್ಪನವರ ಸಖ್ಯ ಬೆಳೆದಿತ್ತು. ಈ ಬಂಗಾರಪ್ಪನವರಿಗೆ ಟೆನ್ನಿಸ್ ಆಡುವ ಹುಚ್ಚು, ಮೈಮನ ಎಲ್ಲ ಟೆನ್ನಿಸ್ ಒಳಗೆ ಇಟ್ಬಿಟ್ಟಿದ್ರು. ತುಂಬಾ ಹುಚ್ಚು, ತುಂಬಾ ಪ್ರೇಮಿ. ಈ ಸೋಮಶೇಖರ್ ಕೂಡ ಟೆನ್ನಿಸ್ ಬಹಳ ಚೆನ್ನಾಗಿ ಆಡೋರು. ಅವರು ಫೋನ್ ಮಾಡಿ ಇಲ್ಲಿ ಕಬ್ಬನ್ ಪಾರ್ಕಿಗೆ ಕರೆಯೋದು, ಸೋಮು ನೀನ್ ಬಂದ್ಬಿಡು,
ಅಲ್ಲಿ ಟೆನ್ನಿಸ್ ಆಡೋಣ. ಆಯ್ತು ಸರ್, ಎಲ್ಲ ಕೆಲಸ ಬಿಟ್ಟರು, ಅಲ್ಲಿ ಹೋದ್ರು, ಟೆನ್ನಿಸ್ ಅವ್ರ ಜೊತೆಗೆ ಆಡೋದಕ್ಕೆ ತೊಡ್ಕೊಂತಾ ಇದ್ರು. ಇವರು ಟೆನ್ನಿಸ್ ಆಡೋ ವಿಚಾರದಲ್ಲಿ ಬಹಳ ಗಳಸ್ಯ ಕಂಠಸ್ಯರಾಗಿದ್ದರು. 1991ರಲ್ಲಿ ಅನೇಕ ಬಾರಿ ಚೀಫ್ ಮಿನಿಸ್ಟರ್ ಅವರು ಅಲ್ಲಿಗೆ ಹೋಗಿ ಬಂದರು, ಬಂಗಾರಪ್ಪನವರು ಮೈಸೂರಿಗೆ ಹೋಗುವಾಗ್ಲೆಲ್ಲ ಸೋಮು ಇಂಥ ಕಡೆ ಎಷ್ಟೊತ್ತಿಗೆ ಬಂದ್ಬಿಡು, ನಾವಿಬ್ರು ಟೆನ್ನಿಸ್ ಆಡೋಣ. ಜನ ಎಲ್ಲ ಮನೆ ಕಡೆ ಹೋದ್ಮೇಲೆ ನೀನು 8 ಗಂಟೆಗೆ ಬಂದ್ಬಿಡು, 8:15 ಬಂದ್ಬಿಡು ಇಂಥ ಟೆನ್ನಿಸ್ ಗ್ರೌಂಡ್ಗೆ, ನಾನು ಬರ್ತೀನಿ, ಆಡಬೇಕು. ಆಯ್ತು ಸರ್. ಪ್ರೋಟೋಕಾಲ್ ಎಲ್ಲಾನು ವಯೋಲೇಟ್ ಮಾಡಿಕೊಂಡು, ಪ್ರೋಟೋಕಾಲಿನ ನಿಯಮಗಳನ್ನೆಲ್ಲ ವಯೋಲೇಟ್ ಮಾಡ್ಕೊಂಡು ಇವರು ಅಲ್ಲಿರ್ತಿದ್ರು. ಇವರು ಆಟ ಆಡೋಕೆ ಶುರು ಮಾಡಿದ್ರೆ DCP ಸೋಮಶೇಖರ್ ಅವರ ಸುಪೀರಿಯರ್ ಕಮಿಷನರ್ ಆಫ್ ಪೊಲೀಸು ಹೋಗ್ತಿದ್ರು. ಯಾಕಂದ್ರೆ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ, ಹೋಗ್ಲೇಬೇಕು, ಹೋಗ್ತಾ ಇದ್ರು. ಬೇರೆ DCPಗಳು ಹೋಗ್ತಾ ಇದ್ರು. ಇನ್ನು ಅದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ದಿಂದ SP ಹೋಗ್ತಾ ಇದ್ರು. ಚೀಫ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ನಾವು ಇರಬೇಕು ಅಂತ. ಹೋದಾಗ ಇವರು ಆಟ ಆಡೋರು, ಸೋಮಶೇಖರ್ ಇವರು ಆಟ ಆಡೋರು. ಬಾಲು ಕೋರ್ಟಿಂದ ಆಚೆಗೆ ಹೋದ್ರೆ ಕಮಿಷನರ್ ಆಫ್ ಪೊಲೀಸ್ ಎತ್ಕೊಂಡ್ಬಂದು ಕೊಡಬೇಕು. DCP ಹೊಡೆದ್ರೆ ಅದು ಆ ಕಡೆ ಹೋಗಿ ಬಿದ್ದರೆ SP ಓಡೋಗ್ಬಿಟ್ಟು ಎತ್ಕೊಂಡು ಬಂದು DCP ಸೋಮಶೇಖರ್ ಕೈಗೆ ಬಾಲ್ ಕೊಡಬೇಕು. ಎಂಥ, ಜಸ್ಟ್ ಇಮ್ಯಾಜಿನ್ ಫಾರ್ ಎ ಮೊಮೆಂಟ್ ಹೌ ಹ್ಯೂಮಿಲಿಯೇಟಿಂಗ್ ಇಟ್ ವಾಸ್ ಟು ಆಲ್ his superiors. What kind of disgrace was being meted out incessantly. How would they have suffered ignominy at the hands of these people? ಕಮಿಷನರ್ಗೂ ಸಿಟ್ಟು ಇವ್ರ ಮೇಲೆ, ಎಲ್ಲ ಪೊಲೀಸ್ ಆಫೀಸರ್ಸ್ಗೂ ಸಿಟ್ಟು. ಏನಾದರೂ ಒಂದು ಎಜಿಟೇಷನ್ ನಡೆದರೆ ಈ ಸೋಮಶೇಖರ್ ಅವರದ್ದು ವಿಚಿತ್ರವಾದ ರೀತಿಯಲ್ಲಿ ಹೆಜ್ಜೆ ಇಡಿಸೋರು. ಏನಾದ್ರು ಎಜಿಟೇಷನ್ ಪ್ರೊಫೆಷನ್ ಬರ್ತಾ ಇದೆ ಅಂದರೆ ಸಾಮಾನ್ಯವಾಗಿ DCPಗಳು ದೂರ ಇರ್ತಾರೆ. ಆಮೇಲೆ ಸಬಾರ್ಡಿನೇಟ್ಸ್ಗಳು, ACPಗಳು, ಸರ್ಕಲ್ ಇನ್ಸ್ಪೆಕ್ಟರ್ಸ್ಗಳು ಆ ಮಾರ್ಚ್ ಆಗ್ತಕ್ಕಂಥ ಪ್ರೊಸೆಷನ್ನಿಗೆ ಮುಂದಿರ್ತಾರೆ. ಅವ್ರೇನಾದರೂ ಅಡ್ಡದಾರಿ ಹಿಡಿದ್ರೆ, ಅಜಿಟೇಟರ್ಸ್ ಬರ್ತಿರ್ತಾರಲ್ಲ ಪ್ರೊಸೆಷನ್ ಅಲ್ಲಿ, ಅವ್ರೇನಾದ್ರು ಡಿವೇಟ್ ಆದರೆ ಲೈಟ್ ಹೊಡೆಯೋದು, ಅದು ಮಾಡೋದು, ಪಬ್ಲಿಕ್ ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡೋದು, ಅಂಥದ್ದನ್ನು ಚಟುವಟಿಕೆಗಳನ್ನ ಶುರು ಮಾಡಿಕೊಂಡಾಗ ಅವರು ಇವರನ್ನ ಪೊಲೀಸ್ ಆಫೀಸರ್ಸ್ ಫೇಸ್ ಮಾಡ್ತಾರೆ. ಫಸ್ಟ್ ಸಬ್ ಇನ್ಸ್ಪೆಕ್ಟರ್, ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ಇವರು ಅಲ್ಲಿ ಹೋದಾಗಿಂದ ಆ ನಮೂನೆ ಬದಲಾಯಿತು. ಒಂದು ಎಜಿಟೇಷನ್, ಒಂದು ಪ್ರೊಸೆಷನ್ ಬರ್ತಾ ಇದೆ ಅಂದರೆ ಇವರು ಒಂದು ಕುದುರೆ ಹತ್ತಿಬಿಟ್ಟು ಪ್ರೊಸೆಷನ್ ಮುಂದೆ ಬರೋರು. ಈ ಪೊಲೀಸ್ ಆಫೀಸರು ಒಂದು ವಿಪ್ ಹಿಡ್ಕೊಂಡು, ಪೊಲೀಸ್ ಆಫೀಸರ್ ಬೇರೆಯವರೆಲ್ಲ ಇವ್ರ ಪಕ್ಕ ಸಾಗೋದು. ಇನ್ನ ಎಲ್ಲವೂ ವಿಚಿತ್ರಗೊಂಡು ಬಿಡ್ತು. ಜನಕ್ಕೂ ಕೂಡ, ಮೈಸೂರಿನ ಜನಕ್ಕೂ ಕೂಡ ಇದು ರೋಸಿ ಹೋಗ್ಬಿಟ್ರು ಈ ಮನುಷ್ಯನ ಕ್ವೀರ್ ಚಟುವಟಿಕೆಗಳನ್ನು ನೋಡಿ. ಬಿಕಾಸ್ he appeared to be all that odd, all that queer. They were not able to suffer of his even gestures. ಅಷ್ಟರ ಮಟ್ಟಿಗೆ ಆಗೋಗ್ಬಿಡ್ತು ಇವ್ರ ಕೋಟ್ಲೆ. ಮೈಸೂರಿನಲ್ಲಿ ಜನ ಈ ಮನುಷ್ಯನ ಬಗ್ಗೆ ತುಂಬಾ ಕೆಟ್ಟ ಭಾವನೆಯನ್ನು ಬರೆಸ್ಕೊಂಡ್ಬಿಟ್ರು. ಈ ಸಂದರ್ಭದಲ್ಲಿ ಲಲಿತ ಮಹಲ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಮಹಾರಾಜರು ಬೇಸಿಗೆ ಸಂದರ್ಭದಲ್ಲಿ ನಿರಾಳವಾಗಿ ಕಾಲ ಕಳೆಯೋದಿಕ್ಕೆ ಲಲಿತ ಮಹಲ್ ಪ್ಯಾಲೇಸ್ ಮಾಡಿಕೊಂಡಿದ್ರು. 7/4/91 ಏನಾಗೋಯ್ತು, 7/4/91 ಅಲ್ಲಿ ಒಂದು ಸಾವಾಯಿತು. ಸಾವಾಗಿದ್ದು ಸತ್ತಂತ ಮನುಷ್ಯ, ಅವರು ಬಹಳ ದೊಡ್ಡ ಹೆಸರು. ಸತ್ತಂತ ಮನುಷ್ಯನ ಹೆಸರು ಸತ್ಯದೇವ್. ಆ ಸತ್ಯದೇವ್ ವಿಕ್ರಾಂತ್ ಟೈಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಸತ್ತುಬಿಟ್ರು. ಸಾಯುವಂಥ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಸೋಮಶೇಖರು ಅವರ ಶ್ರೀಮತಿ, ಸೋಮಶೇಖರು MSc ಗ್ರಾಜ್ಯುಯೇಟ್, ಮೈಸೂರು ಯೂನಿವರ್ಸಿಟಿ ಮೈಸೂರಿನಲ್ಲಿ MSc ಮಾಡಿದ್ರು. ಅವರ ಶ್ರೀಮತಿಯವರು ಶಮನ್ ತಕ್ವಣಿಯವರು MA ಇನ್ ಇಂಗ್ಲಿಷ್. ನಾನು ಸೆಂಟ್ರಲ್ ಕಾಲೇಜ್ನಿಗೆ ಇಂಗ್ಲಿಷ್ ಆನರ್ಸ್ ಮಾಡಿದ್ನಲ್ಲ, ಅದೇ ಡಿಪಾರ್ಟ್ಮೆಂಟಲ್ಲಿ ಅವರು MA ಮಾಡಿದ್ರು.
ತುಂಬಾ ತುಂಬಾ ಒಳ್ಳೆಯ ವ್ಯಕ್ತಿ, ನಾಲೆಡ್ಜಬಲ್ ಲೇಡಿ. ಎಷ್ಟು ಮಟ್ಟಿನ ನಾಲೆಡ್ಜಬಲ್ ಲೇಡಿ ಅವರು ಅಂದರು, ಒಂದೇ ಮಾತಿನಲ್ಲಿ ಹೇಳ್ತೀನಿ, ಈ ಮನುಷ್ಯನಿಗೆ ತದ್ವಿರುದ್ಧವಾದಂಥ ವ್ಯಕ್ತಿತ್ವ. ಅವರು IAS IPS ಕ್ಲಾಸ್ ಆಫೀಸರ್ಸ್ಗಳಿಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಕ್ಲಾಸನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ತಗೊತಾ ಇದ್ರು. ಪ್ರಾಮಿಸಿಂಗ್ IPS ಆಫೀಸರ್ಸ್ಗೆ ಅವ್ರು ಇಂಗ್ಲಿಷ್ ಟೀಚ್ ಮಾಡ್ತಾ ಇದ್ರು, ಅಲ್ಲಿ ಅರ್ನ್ ಮಾಡ್ತಾ ಇದ್ರು. ಅಂತಹ ಸಂಭಾವಿತೆ ಹೆಂಡತಿ. ಹೀಗೆ ಇವರ ಸಂಸಾರ ಹೀಗಿತ್ತು. ಹಾಗೆ ಒಂದು ದಿನ ಅವರ ಶ್ರೀಮತಿಯವರು, ಅವರ 2 ಗಂಡು ಮಕ್ಕಳು ಮತ್ತು ಬೇರೆ ಪೊಲೀಸ್ ಆಫೀಸರ್ಸ್ಗಳ 3 ಜನ ಮಕ್ಕಳುಗಳು, ಎಲ್ಲ 11, 12, 13ನೇ ವಯಸ್ಸಿನ ಮಕ್ಕಳುಗಳು, 5 ಜನ DCP ಸೋಮಶೇಖರ್ ಅವರ ಸಂಸಾರಕ್ಕೆ ಸೇರಿದಂತ 2 ಮಕ್ಕಳು, ಬೇರೆ ಇವರು ಸಬಾರ್ಡಿನೇಟ್ ಪೊಲೀಸ್ ಆಫೀಸರ್ಸಿನ 3 ಮಕ್ಕಳು, 5 ಮಕ್ಕಳು, DCP ಸೋಮಶೇಖರ್ ಮತ್ತು ಶಮಂತಕಮಣಿ. ಇವರೆಲ್ಲ ಈಜಬೇಕು ಅಂತ ಇರಾದೆ ಆಯ್ತು. ನಿಮ್ ಜೊತೆಗೆ ಅವರೆಲ್ಲ ಹೇಳಿದ್ರು, ನಿಮ್ ಜೊತೆಗೆ ನಾವು ಇವತ್ತು ಈಜಬೇಕು, ರಜಾ ಇದೆ. ಆಯ್ತು, ನಡೀರಿ, ಕರ್ಕೊಂಡು ಹೋಗ್ತೀನಿ, ಲಲಿತ್ ಮಹಲ್ ಪ್ಯಾಲೇಸ್ ಹೋಗೋಣ, ಸ್ವಿಮ್ಮಿಂಗ್ ಪೂಲ್ಗೆ ಹೋದರು. ಹೋದಾಗ ಅಲ್ಲಿ ಉತ್ತಪ್ಪ ಅಂತ ಹೇಳಿ ಒಬ್ಬ ಕೋಚ್ ಇದ್ರು. ಅವರು ಸಣ್ಣ ಮಕ್ಕಳಿಗೆಲ್ಲ ಸ್ವಿಮ್ಮಿಂಗ್ ಅನ್ನು ಕಲಿಸುವಂತ ವಿಚಾರ. ಅವರು ಅದರ ಇನ್ಚಾರ್ಜ್ ಇದ್ದವರು ಇವರನ್ನ ಅಲೋ ಮಾಡಿದ್ರು. ಆಯ್ತು, ನೀವು ಮಾಡ್ಕೊಳ್ಳಿ ಸರ್, ಈಜಾಡ್ಕೊಳ್ಳಿ ಅಂತ. ಸೋಮಶೇಖರ್ ಮತ್ತು ಅವರ ಹೆಂಡತಿ ಡೀಪ್ ಎಂಡಲ್ಲಿ ಈಜುತ್ತಾ ಇದ್ರು. ಮಕ್ಕಳುಗಳು ಶಾಲೋ ಎಂಡಲ್ಲಿ, ಅಂದರೆ ಅದು 5 ಅಡಿಗಿಂತಲೂ ಕಡಿಮೆ ಆಳ ಇರುತ್ತೆ. ಡೀಪ್ ಎಂಡಲ್ಲಿ 5 ಅಡಿಗಿಂತ ಮೀರಿದ ಸುಮಾರು 20 ಅಡಿ ಆಳ ಇರುತ್ತೆ. ಅದು 15ರಿಂದ 20 ಅಡಿ ಆಳ ಅಲ್ಲಿರುತ್ತೆ. ಇವರು ಮಕ್ಕಳೆಲ್ಲ ಶಾಲೋ ಎಂಡಲ್ಲಿ ಈಜ್ತಾ ಇದ್ವು, ಕಲಿತಾ ಇದ್ವು. ಇವರಿಬ್ರು ಅಲ್ಲಿ ಈಜ್ತಾ ಇದ್ರು. ಒಬ್ಬ ಬಂದ, ಸತ್ಯದೇವ ಬಂದು ಒಳಗಡೆ ನೀರೊಳಗೆ ಪ್ರವೇಶ ಮಾಡ್ದ. ಅವನು ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕೊಂಡಿದ್ದ, ನೀರೊಳಗೆ ಪ್ರವೇಶ ಮಾಡ್ದ. DCP ಸೋಮಶೇಖರ್ ಅವನನ್ನ ವಕ್ರ ದೃಷ್ಟಿಯಿಂದ ನೋಡಿದ್ರು. ಇವನು ಎಂಥ ಧಾರ್ಷ್ಟ್ಯ ಇರಬಹುದು. ನಾನು DCP, ನನ್ನ ಹೆಂಡತಿ, ನಾವು ಉದ್ದೇಶಪೂರ್ವಕವಾಗಿ ಯಾರೂ ಇಲ್ಲದ ಟೈಮ್ನಲ್ಲಿ ಬಂದಿದ್ದೀವಿ, ಯಾರು ಇರಬಾರ್ದು ಅಂತ ಟೈಮ್ನಲ್ಲಿ ನಾವು ನೀರಿಗೆ ಇಳಿಬೇಕು ಅಂತ ಬಂದಿದ್ದೀವಿ, ಇಳಿದಿದ್ದೀವಿ. ಎಷ್ಟು ಧಾರ್ಷ್ಯ ಇರಬೇಕು ಇವನಿಗೆ, ಎಂಥ ದುರಾಂಕಾರಿ ಇವನಿರ್ಬೋದು ಅಂತ ಹೇಳಿ ಕಣ್ಣು ಬಿಟ್ಟು ನೋಡಿದ್ರು. ಅವನು ಜಗ್ಲಿಲ್ಲ. ಸ್ವಲ್ಪ ಏನು ಫಿಸಿಕಲ್ ಆಗಿ, ಅಂದರೆ ಕೆಲವು ಜೆಸ್ಚರ್ಸ್ ಮಾಡಿ ಇವರಿಗೆ ಒಳಗಿದ್ದಂಥ ಸಿಟ್ಟನ್ನು ತೋರಿಸ್ಕೊಂಡ್ರು. ಅವನು ಜಗ್ಲಿಲ್ಲ. ಮಾತಾಡಿದ್ರು. ಹೇ, ನೀನ್ ಹೆಂಗೋ ಹೇಳ್ದೆ ನಾವೆಲ್ಲ ಇರುವಾಗ ಅಂತ. ನಾನು ಮೆಂಬರು ಕ್ಲಬ್ಗೆ, ನೀನು ಮೆಂಬರ್ ಅಲ್ವಾ, ನನ್ಗೇನು ಗೊತ್ತಿಲ್ಲ ನೀನ್ ಮೆಂಬರೋ ಇಲ್ವೋ. ನೀನ್ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಮೆಂಬರ್ ಆಗದೇನೆ ನೀನ್ ನೀರಿಗೆ ಬಂದಿರಬಹುದು. ನಾನು ಮೆಂಬರು, ಕ್ಲಬ್ಗೆ ಮೆಂಬರ್ ಆಗಿ ಇಳಿದಿದ್ದೀನಿ, ನೀನ್ ದಂಡ್ಸೋಕೆ ಯಾರು ಅಂತ ಹೇಳಿದ್ರು. ಇವರಿಗೆ ಅಲ್ಲಿ at that moment he decided to take away this fellow's life. Within himself he decided to end his life. ಆಗ ಗಮನಿಸ್ಕೊಳ್ಳಿ, ಅವರು ಒಳಗಡೆ ಇವರು ಹೀಗೆ ಈಜುತ್ತಾ ಇರಬೇಕಂತ ಸಂದರ್ಭದಲ್ಲಿ ಅವನಿಗೆ ಒಂದು ಪೆಟ್ಟನ್ನು ನೀರು ಒಳಗಡೆ ಇಲ್ಲಿ ಕೊಟ್ಟರು, ಎಡಗಡೆ. ವೇರ್ ಇಸ್ ದಿ ವೇಗಲ್ ನರ್ವ್ ಇನ್ ಹ್ಯೂಮನ್ ಬಾಡಿ? ವೇಗಲ್ ನರ್ವ್ ಇಸ್ ಆನ್ ದಿ ಲೆಫ್ಟ್ ಸೈಡ್ ಆಫ್ ದಿ ನೆಕ್. ಸರ್, ಮೆಡಿಕಲ್ ಸೈನ್ಸ್ ಅಲ್ಲಿ ಇದಕ್ಕೆ ಎಂಥ ದೊಡ್ಡ ಸ್ಥಾನ ಇದೆ ಅಂದ್ರೆ ವೇಗಲ್ ನರ್ವ್ಗೆ. ತಾವು ಗಮನಿಸ್ಕೊಂಡಿರ್ಬೋದು, ಪಾಕಿಸ್ತಾನದ ಆರ್ಮಿ ಹೆಡ್ ಇದ್ದಾರಲ್ಲ, ಈಗ ತುಂಬಾ ಧಾವಂತವಾಗಿ ನಡ್ಕೊಂತಾ ಇದ್ದಾನಲ್ಲ, ಇಂಡಿಯಾ ಭಾರತದ ಮೇಲೆ ಕಾಲ್ ಕೆರಿತಾ ಇದ್ದಾನಲ್ಲ ಯುದ್ಧ ಮಾಡ್ಬೇಕು ಅಂತ. ಅವ ಹೇಳ್ತಾನೆ, ಯಾವಾಗ್ಲೂ ಹೇಳ್ತಾನೆ, ಕಾಶ್ಮೀರ್ ಈಸ್ ವೇಗಲ್ ನರ್ವ್ ಆಫ್ ಪಾಕಿಸ್ತಾನ್ ಅಂತ. ಇಟ್ ಈಸ್ ವೇಗಲ್ ನರ್ವ್. ವೇಗಲ್ ನರ್ವ್ನ ವೈಶಿಷ್ಟ್ಯ ಏನು ಅಂತಂದ್ರೆ, ನಾನು ನಿಮಗಿನ್ನೂ ಬಿಡಿಸಿ ಹೇಳಬೇಕು ಅಂದ್ರೆ, ಈ ನಾಗೇಶ್ವರ ಭಾವಿಸೋರಿಗೆ ಈ ವೇಗಲ್ ನರ್ವ್ ಕಾನ್ಸ್ಪಿಕಸ್ ಆಗಿ ಎದ್ದು ಕಾಣಿಸುತ್ತೆ. ಅವರು ಉಸಿರು ಕಟ್ಟಿದಾಗ ಇದ್ದು ಹಾವಿನ ಮರಿತಾರ ಚಲನೆ ಮಾಡ್ತಾ ಇರ್ತದೆ, ಅದು ವೇಗಲ್ ನರ್ವ್.
ಅದ್ರ ವೈಶಿಷ್ಟ್ಯ ಏನು ಅಂತಂದ್ರೆ ವೇಗಲ್ ನರ್ವ್ಗೆ ಸುಮ್ಮನೆ ಹೀಗೆ ಚಿಟ್ಕಿ ಹಾಕಿದ್ರು ಮನುಷ್ಯ ಸತ್ತೋಗ್ತಾನೆ. ದಯವಿಟ್ಟು ಯಾರು ಪ್ರಯೋಗ ಮಾಡಕ್ಕೆ ಹೋಗಬೇಡಿ. ಯಾರು ನನ್ನ ಮಾತು ನಿಜವೋ ಸುಳ್ಳು ಅಂತ ಹೇಳಕ್ ಹೋಗ್ಬಿಟ್ಟು ಪ್ರಯೋಗ ಮಾಡಿಬಿಟ್ಟು ಪ್ರಾಣಹಾನಿ ಆಗೋದು ಬೇಡ. ಸುಮ್ಮನೆ ಹೀಗೆ ನೊಣ ಹೊಡೆಯೋಕೆ ಪ್ರಯೋಗ ಮಾಡೋಷ್ಟು ಫೋರ್ಸ್ ಅನ್ನ ಆ ವೇಗಲ್ ನರ್ವ್ ಮೇಲೆ ಮಾಡಿದ್ರೆ ಮನುಷ್ಯರು ಸತ್ತೋಗ್ತಾರೆ. ಸಾವು ಎಂಥದ್ದು ಅಂದರೆ ಅದರಲ್ಲೂ ಒಂದು ಸೊಗಸು, ಸಾವನಲ್ಲೂ ಒಂದು ಸೊಗಸು, ಅದು ಪೈನ್ಲೆಸ್. Person who is it on the vagal nerve would die a painless death. Painless death. ಎಷ್ಟು ಸುಲಭ. ನನಗನ್ಸುತ್ತೆ, ನನಗೆ ಪ್ರಾಣ ತೆಕ್ಕೊಳೋದಿಕ್ಕೆ ಅವಕಾಶ ಕೊಡಿ, ಪರ್ಮಿಷನ್ ಕೊಡಿ ಅಂತ ರಾಷ್ಟ್ರಪತಿಗಳಿಗೆ ಬರೀತಾರೆ, ವೈಸ್ ಪ್ರೆಸಿಡೆಂಟ್ಗಳಿಗೆ ಬರೀತಾರೆ, ಚೀಫ್ ಜಸ್ಟಿಸ್ಗಳಿಗೆ ಬರೀತಾರೆ. ಈ ಜನ ಯಾಕೆ ಕುತ್ಕೆ ದಪ್ಪಗೆ ಮಾಡ್ಕೊಂಡು ನರ ಕುಟ್ಕೊಂಡು ಒಡೆಯ ಅಂತ ಹೇಳ್ಬಿಟ್ಟು ಹೊಟ್ಕೊಂಡು ಹೋಗ್ಬಾರ್ದು? ಎಲ್ಲಾ ಬಿಟ್ಟು ಹೋಗೋಕ್ಕೆ ಪ್ರಯತ್ನಿಸೋರು, ಎಲ್ಲಾ ಬಿಟ್ಟು ಹೋಗೋದಿಕ್ಕೆ ಮನ್ಸು ಮಾಡಿರೋರು ಇಂಥ ಸುಲಭನ ಅದು ಇದಿದೆ. ಆದರೆ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾದಾಗ ಎಷ್ಟು ಜನ ಸಾವನ್ನು ನಾವು ಕಾಣಬೇಕಾಗುತ್ತದೋ ಅದನ್ನ ಹೇಳಲಾರೆ ನಾನು. ಇಂಥದ್ದೊಂದು ಸೂಕ್ಷ್ಮ ವಿಚಾರ ಇದೆ. ವೇಗಲ್ ನರ್ವ್ಗೆ ಬಿದ್ದರೆ ಪೇನ್ಲೆಸ್ ಡೆತ್ ವುಡ್ ಅಕ್ಕರ್ ಅನ್ನೋದು. ಇಟ್ ಈಸ್ ಆಲ್ ದಟ್ ಸೆನ್ಸಿಟಿವ್ ವೇಗಲ್ ನರ್ವ್. ಸೋಮಶೇಖರು ಅವನಿಗೆ ಹೊಡಿತಿದ್ದಾಗ, ಅವನು ಆಪೋಸಿಟ್ ಆಗಿ ಬಂದಾಗ ಒಂದು ಕುತ್ತಿಗೆಗೆ ಹೊಡಿತಾರೆ. ಹೊಡೆದ ಕೂಡಲೇ ಅವನು ಒಳಗೆ ಹೋಗ್ಬಿಡ್ತಾನೆ. ಯಾಕೆಂದ್ರೆ ಇನ್ನೊಂದು ಅದರದ್ದು ವಿಚಾರ, ಇಟ್ ಕಾಸಸ್ ದ್ಯಾಟ್ ವಿತ್ ಇನ್ ದಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ಇದು ನೋಡಿ ಸರ್ ಹೇಗಿದೆ. ನಾವು ಇದರಲ್ಲಿ ನೋಡೋದು ಸೆಕೆಂಡನ್ನು ಫ್ರಾಕ್ ಮಾಡೋದು, ಇದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಇರ್ತಾರಲ್ಲ, ಒಲಿಂಪಿಕ್ಸ್ ನಲ್ಲಿ ಸೆಕೆಂಡ್ ಅನ್ನು ಡಿವೈಡ್ ಮಾಡೋದು ನಾವು ನೋಡ್ತೇವೆ, ಟಿವಿನಲ್ಲಿ ನೋಡ್ತೇವೆ. ಟರ್ರ್ ಅಂತ ಡಿವೈಡ್ ಆಗ್ಬಿಡ್ತದೆ. ಅಷ್ಟು ಬೇಗ ಮನುಷ್ಯನಿಗೆ ಸಾವು ಉಂಟಾಗ್ತದೆ. ಹೇಗೆ ಉಂಟಾಯ್ತು ಅಂತಂದ್ರೆ, ಉಂಟಾದ್ರ ಪರಿಣಾಮ ಏನಾಯ್ತು ಅಂತಂದ್ರೆ, ಈ ಡಿಡ್ ನಾಟ್ ಡೈ ಆಫ್ ವಿತ್ ಅಸ್ಫಿಕ್ಸಿಯಾ. ಅಂದರೆ ಅವನು ಹೊಟ್ಟೆ ಒಳಗಡೆ, ಶ್ವಾಸಕೋಶದ ಒಳಗಡೆ ಒಂದೇ ಒಂದು ಡ್ರಾಪ್ ನೀರು ಹೋಗಿರಲಿಲ್ಲ. ಹೊಟ್ಟೆ ಒಳಗೂ ಕೂಡ ಒಂದೇ ಒಂದು ಡ್ರಾಪ್ ನೀರು ಹೋಗಿರಲಿಲ್ಲ. ಆ ವೇಗಲ್ ನರ್ವ್ ಮೇಲೆ ಪೆಟ್ಟು ಬಿದ್ದ ಕ್ಷಣದಲ್ಲಿ ಅವನು ಸಾಯುವಾಗ, ಆಸ್ಫಿಕ್ಸಿಯಲ್ ಡೆತ್ ಅಕ್ಕರ್ ಆಗುವಾಗ, ಮೂಗಿನಿಂದ ನೀರು ಒಳಗೆ ಜರುಗಿರಲಿಲ್ಲ. ಬಾಯಿಯಿಂದ ಜಠರ, ಅನ್ನನಾಳದ ಮುಖಾಂತರ, ಫುಡ್ ಪೈಪ್, ವಿಂಡ್ ಪೈಪ್ ಮುಖಾಂತರ ಕೂಡ ನೀರು ಹೋಗಿರಲಿಲ್ಲ. ಅಷ್ಟಕ್ಕಾಗಲೇ ಸಾವು ಉಂಟಾಗಿತ್ತು. ಇದು ಪೇನ್ಲೆಸ್ ಡೆತ್. ವೆಟ್ ಡ್ರೌನಿಂಗ್ ಅಲ್ಲ, ಇದನ್ನ ಡ್ರೈ ಡ್ರೌನಿಂಗ್ ಅಂತೇವೆ. ಮನುಷ್ಯ ನೀರೊಳಗೆ ಬಿದ್ದು ನೀರು ಕುಡಿದು ಒದ್ದಾಡಿ ನೀರು ಕುಡಿದು ಸತ್ರೆ ಹೊಟ್ಟೆ ಬಗದಾಗ ನೀರಿರುತ್ತೆ, ತುಂಬಾ ನೀರಿರುತ್ತೆ, ಅದು ವೆಟ್ ಡ್ರೌನಿಂಗ್. ನೀರು ಇಲ್ಲದೆ ಸಾಯ್ತಾರಲ್ಲ, ನೀರು ಕುಡಿದೇ ಸಾಯ್ತಾರಲ್ಲ, ಅಥವಾ ಶ್ವಾಸಕೋಶಕ್ಕೆ ಹೋಗದ ಮುಂಚೆನೆ ಸಾಯ್ತಾರಲ್ಲ, ಇದು ಡ್ರೈ ಡ್ರೌನಿಂಗ್. ಇಲ್ಲಿ ಡ್ರೈ ಡ್ರೌನಿಂಗ್ ಉಂಟಾಗಿತ್ತು. ದಯವಿಟ್ಟು ಗಮನಿಸ್ಕೊಳ್ಳಿ ಇದನ್ನ. ಆಮೇಲೆ ಡ್ರೈ ಡೌನಿಂಗ್ ಆಗುವ ಸಮಯದಲ್ಲಿ ಅವನು ಹೇಳ್ದ, ಮುತ್ತಪ್ಪ ಸರ್, ಅವನು ನೋಡ್ಕೊಂತ ಇದ್ದ ಮಕ್ಕಳನ್ನ, ಶಾಲೋ ಎಂಡಲ್ಲಿ ನಿಂತು ಮಕ್ಕಳುಗಳು ಈಜಾಡುವುದು ನೋಡ್ತಾ ಇದ್ದ, ಯಾರಾದ್ರೂ ತೊಂದರೆ ಮಾಡ್ಕೊಂಬಾರ್ದು ಮಕ್ಕಳುಗಳು ಅಂತ. ಆಗ ಮುತ್ತಪ್ಪ ಈತಾ ಇದ್ದವ್, ನಿಂಗೆ ಒಳಗೆ ಹೋದವನು ಈಚೆಗೆ ಬರಲಿಲ್ಲ. ಅವನು ಬಡ್ಕೊಂಡ, ಸರ್ ಸರ್ ಸರ್, ಅವನು ಹೋಗ್ಬಿಟ್ಟ ತಳಕೆ, ಅದೇನು ನೋಡಿ ಸರ್ ಅಂತ. ನೋಡೋನ್ ನಾನಲ್ಲ ಕಣೋ, ನೀನು ಕೋಚ್ ಇಲ್ಲಿ, ನೀನು, ಯು ಆರ್ ಇನ್ ಚಾರ್ಜ್ ಆಫ್ ದಿ ಸ್ವಿಮ್ಮಿಂಗ್ ಪೂಲ್. ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ಸಮ್ವನ್, ಯು ಶುಡ್ ಕೇರ್ ಫಾರ್ ಇಟ್. ಐ ಆಮ್ ನಾಟ್ ದಿ ಒನ್ ಟು ಟೇಕ್ ಕೇರ್ ಆಫ್ ಇಟ್. ಇವರಿಗೆ ಬೈದು ಬಿಡ್ತಾನೆ. ಅವನಿಗೆ ಶಾಕ್ ಆಗೋಗ್ಬಿಡ್ತದೆ. ಈ ಕಡೆ ಬೈಸ್ಕೊಡೋ ಕೆಲಸ ಒಂದ್ ಕಡೆ, ಆ ಕಡೆ ಒಳಗೋದವ್ನು ಈಚೆಗೆ ಬರ್ದೇ ಇರೋ ಇದನ್ನ ಗಮನಿಸ್ಕೊಂಡು ಹೋಗೋದು ಒಂದು ಕೆಲಸ. ಹಾಗೆ ಅವನೇನ್ ಮಾಡ್ಬಿಡ್ತಾನೆ, ಅವನ ಹೆಂಡ್ತಿಗೆ ಹೇಳ್ಬಿಡ್ತಾನೆ, ಬನ್ನಿ, ಅವನೇನು ಒಳಗೆ ಹೋದ್ನಂತೆ, ಬಂದಿಲ್ಲ ಆಯ್ತಾ, ನಾವು ಆಚೆಗೆ ಹೋಗೋಣ. ಇವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ನೋಡಿ, ಇಲ್ಲಿ ಒಂದು ಮಕ್ಕಳುಗಳೆಲ್ಲನೂ
12-13 ವಯಸ್ಸಿನವರು. ಇವರು ಈ ಕೊಲೆ ಕೇಸ್ನಲ್ಲಿ ವಿಟ್ನೆಸ್ಗಳಾಗಿ ಆಗ್ತಾರೆ. ವಿಟ್ನೆಸ್ ಆಗಿ ಮಾಡಬಹುದಾ? ಈ ಏಜ್ ಗ್ರೂಪ್ನವ್ರನ್ನ ಕೊಲೆ ಕೇಸ್ನಲ್ಲಿ ವಿಟ್ನೆಸಸ್ ಮಾಡಬಹುದಾ? ಸಾಕ್ಷಿದಾರಗಳನ್ನಾಗಿ ತನಿಖಾಧಿಕಾರಿ ಸ್ವೀಕರಿಸಬಹುದಾ? ಯಾರಾದರೂ ಹೇಳಿ ಸರ್. ಸೆಕ್ಷನ್ 118 ನೋಡ್ಕೊಳ್ಳಿ. 118 ಆಫ್ ದಿ ಎವಿಡೆನ್ಸ್ ಆಕ್ಟ್. 118 ಆಫ್ ದಿ ಎವಿಡೆನ್ಸ್ ಆಕ್ಟ್ ಅಲ್ಲಿ 15 ವರ್ಷದ ಕಡಿಮೆ ವಯಸ್ಸಿನವರು ಮಕ್ಕಳುಗಳನ್ನ ವಿಟ್ನೆಸ್ ಆಗಿ ಮಾಡ್ಕೊಬಹುದು, ಮಾಡ್ಕೊಳಕ್ ಸಾಧ್ಯ. ಆದರೆ ಟ್ರಯಲ್ನಲ್ಲಿ ನೀವು ಅವರಿಗೆ ಓದ್ ತಗೋ ಅಂತ ಹೇಳೋಂಗಿಲ್ಲ. ಓತನ್ನ ಅಡ್ಮಿನಿಸ್ಟರ್ ಮಾಡದೆ ಎವಿಡೆನ್ಸ್ ಅನ್ನು ಕೊಡಬೇಕು. ಅವರು ಎವಿಡೆನ್ಸ್ ಅನ್ನು ಕೊಡೋದಕ್ಕೆ ಮುಂಚೆ, ಆ ಮಕ್ಕಳು ಚೀಫ್ ರೆಕಾರ್ಡ್ ಆಗೋದಕ್ಕೆ ಮುಂಚೆ ಕೋರ್ಟು ತಾನಾಗಿ ಕೆಲವು ಪ್ರಶ್ನೆಗಳನ್ನ ಹಾಕ್ಬೇಕು ಆ ಮಕ್ಕಳಿಗೆ. ಯಾಕಾಗಿ ಅಂತಂದ್ರೆ ಇವಕ್ಕೆ ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಿದೆಯಾ? ಅದನ್ನ ಡಿಫರೆನ್ಶಿಯೇಟ್ ಮಾಡಬಲ್ರ? ಇವೆರಡೂ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸನ ಇವರು ಅರ್ಥ ಅರ್ಥ ಮಾಡ್ಕೊಳ್ಬಲ್ಲರ? ಇದಕ್ಕೆ ಒಂದು ಕೋರ್ಟ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡುತ್ತೆ. ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತದೆ. ಆ ಪ್ರಶ್ನೆಗಳಿಗೆ ಸಮರ್ಪಕವಾದಂತ ಉತ್ತರ ಆ ಮಗು ಕೊಟ್ರೆ ಸಾಕ್ಷಿ ನುಡಿಯೋದಕ್ಕೆ ಕೋರ್ಟು ಅನುಮತಿಸಬಹುದು. ಸ್ವೇರ್ ಮಾಡಿಸದೆ, ತಗೊಳ್ಳದೆ ಅದು ಎವಿಡೆನ್ಸ್ ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಮಗು ಕೊಡೋ ಉತ್ತರದಿಂದ ಕೋರ್ಟ್ಗೆ ಒಂದು ತೃಪ್ತಿ ಉಂಟಾಗದೆ ಹೋದರೆ ಈ ಮಗು ಸತ್ಯನ ಅಥವಾ ನಿಜವಾದ ಘಟನೆಯನ್ನ ನೈಜ ಘಟನೆಯನ್ನ ಚೆನ್ನಾಗಿ ವಿವರಿಸಬಲ್ಲದು ಅನ್ನೋ ನಂಬಿಕೆ ಬರದೆ ಹೋದರೆ ರೆಫ್ಯೂಸ್ ಮಾಡಬಹುದು. It can refuse to accord permission to the prosecution to examine the child under section 118. ಇಷ್ಟೆಲ್ಲ ಇದೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಈ ಮಕ್ಕಳುಗಳು ಕಂಡದ್ದನ್ನ ಹೇಳೋದಿಕ್ಕೆ ಸಾಧ್ಯ ಇತ್ತು. ಇಲ್ಲಿ ಏನಾಗುತ್ತೆ, ಇದು ಕೂಡಲೇ ಸೋಮಶೇಖರ್ ಅವರೇ ನಜರಾಬಾದ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಗಣೇಶ್ ಅನ್ನೋರು ಸಬ್ ಇನ್ಸ್ಪೆಕ್ಟರ್, ನೀವು ಕೂಡಲೇ ಬಾ, please start for this place immediately without loss of time because someone has died in the swimming pool. I want to take cognizance of this situation ಅಂತಾರೆ. ಅವರು ಬರ್ತಾರೆ, ಬಂದ್ಬಿಟ್ಟು ನೋಡ್ತಾರೆ. ಸರ್ ಕಂಪ್ಲೇಂಟ್ ಬೇಕಲ್ಲ ಸರ್? ಕಂಪ್ಲೇಂಟ್ ಏನ್ರಿ? ಇದು ಆಕ್ಸಿಡೆಂಟಲ್ ಡೆತ್, ಯಾವನೋ ಬಂದ ನೀರೊಳಗೆ ಬಿದ್ದ ಸತ್ತ, ಅದಕ್ಕೇನು ದೊಡ್ಡ ಕಂಪ್ಲೇಂಟು? ಆಕ್ಸಿಡೆಂಟ್, ಉತ್ತಪ್ಪ ಇದ್ದಾನೆ, ಉತ್ತಪ್ಪ ಒಂದು ಕಂಪ್ಲೇಂಟ್ ಬರ್ಕೊಡ್ರಿ. ಸರ್ ನನ್ಗೇನು ಗೊತ್ತಾಗ್ತಾ ಇಲ್ಲ, ಹೆಂಗ್ ಬರಿಬೇಕು ಅಂತ ಗೊತ್ತಾಯ್ತಲ್ಲ. ಆಯ್ತು, ನಾನೇ ಹೇಳ್ತೇನೆ, ಇವರು ಬರ್ಸಿದ್ರು, ಒಂದನ್ನು ಬರ್ಸಿದ್ರು. ಆ ಬರ್ಸಿರೋದನ್ನ ನಾನು ನಿಮಗೆ ಮುಚ್ಚಿಟ್ಟು ಮುಂದುವರಿಸ್ತೇನೆ. ಯಾಕೆಂತಂದ್ರೆ ಅದು ಏನ್ ಬರ್ಸಿದ್ರು ಅಂತ ಹೇಳಿದ್ರೆ ಅದು ಡಿಸ್ಕ್ಲೋಸ್ ಮಾಡೋದಿಕ್ಕೆ ಆಪರ್ಚೂನ್ ಅಲ್ಲ ಅಂತ ಹೇಳಿ ನನ್ನ ಭಾವನೆ. ಏನೋ ಒಂದು ಬರ್ಸಿದ್ರು, ಒಂದು ಕಂಪ್ಲೇಂಟು UDR ರಿಜಿಸ್ಟರ್ ಮಾಡಿದ್ರು. ದಯಮಾಡಿ ಯಾಕೆ ಕ್ರೈಮ್ ರಿಜಿಸ್ಟರ್ ಮಾಡಲಿಲ್ಲ? He received a complaint. PSI who came over there, he received a complaint. Death had taken place. He received a complaint. What was to happen next in the police station? On returning to the police station, he must have registered a crime for an offense. What should have he done? He should have registered a crime. But he wouldn't. He would proceed to register UDR. If a person dies in an accident, it is dubbed unnatural death. If one hangs himself from the tree, it is unnatural death. UDR is registered. Then suicide, it is suicide. Suicide again ಮಾಡ್ತಾರೆ. The reason is not known. Already he is hanged. He is hanged by somebody. ಕೊಂದುಬಿಟ್ಟು ಹ್ಯಾಂಗ್ ಮಾಡ್ತಾರೆ ಡೆಡ್ ಬಾಡಿನ. ಅಂತ ಟೈಮ್ ನೀವು ಇನ್ಕ್ವೆಸ್ಟ್ ಮಾಡಬೇಕು. ಇನ್ಕ್ವೆಸ್ಟ್ ಮಾಡಿಬಿಟ್ಟು ವಿಟ್ನೆಸಸ್ ರೆಕಾರ್ಡ್ ಮಾಡಿಬಿಟ್ಟು ನಿಜವಾದ ಕಾರಣ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಅಲ್ಲಿನವರೆಗೆ ಇಟ್ ವುಡ್ ಕಂಟಿನ್ಯೂ ಟು ಬಿ UDR. ಓನ್ಲಿ ಆಫ್ಟರ್ ನೋಯಿಂಗ್ ಆಫ್ ದಿ ರಿಯಲ್ ಕಾಸ್ ಯು ವುಡ್ ಟೇಕ್ ಸ್ಟೆಪ್ಸ್ ಟು ಬ್ರಿಂಗ್ ಆನ್ ರೆಕಾರ್ಡ್ ದಿ ರೆಲೆವೆಂಟ್ ಪ್ರೊವಿಷನ್ ಆಫ್ ಲಾ ಅಂಡರ್ ದಿ IPC. ಇದೆಲ್ಲ ಆಗ್ತಾ ಇರ್ತದೆ.
ಅಲ್ಲಿ ಸೋಮಶೇಖರ್ ಏನು ಮಾಡಿದ್ರು, ಡಾಕ್ಟರ್ ಕರೆಸಿದ್ರು. ಡಾಕ್ಟರ್ ಬಂದರು. ಡಾಕ್ಟರ್ ನೋಡ್ರಿ ಸತ್ತೋಗ್ಬಿಟ್ಟಿದ್ದಾನೆ, ಇವನು ಹಿಂಗಾಗ್ಬಿಟ್ಟಿದ್ದಾನೆ, ನೀರೊಳಗೆ ಬಿದ್ದು ಆಗ್ಬಿಟ್ಟಿದ್ದಾನೆ ಹಾಗೆ ಅಂದರು. ಅವ್ರು ಹೇಳಿದ್ರು, ವಾಟ್ ಈಸ್ ದಿಸ್ ಸರ್, ಅನ್ಲೆಸ್ ಐ ಪರ್ಫಾರ್ಮ್ ದಿ postmortem examination, how can I go by your words? Allow me to conduct the postmortem examination. I will then let you know of the reason for his death, the cause of death ಅಂತ ಅವರು ಹೇಳ್ತಾರೆ. ಎಲ್ಲ ಆಗುತ್ತೆ. ಸರ್ ದಯಮಾಡಿ ನೋಡಿ, ಇಲ್ಲಿ ಒಂದು ಕ್ರೂಷಿಯಲ್ ಡೆವಲಪ್ಮೆಂಟ್, ತುಂಬಾ ಕ್ರೂಷಿಯಲ್ ಪಾಯಿಂಟ್ ಇದು. ದಟ್ ಕ್ರೂಷಿಯಲ್ ಪಾಯಿಂಟ್ which was taken note of by the doctor and included in the postmortem report played its vital role till the end of the case. ಅವರು ಡೆಡ್ ಬಾಡಿ ನೋಡಿದಾಗ ನೀವೆಲ್ಲ ಕ್ಷಮಿಸಬೇಕು, ಮಹಿಳಾ ವಕೀಲರು ನನ್ನನ್ನು ಹೆಚ್ಚು ಕ್ಷಮಿಸಬೇಕು. ಅವರು ಡೆಡ್ ಬಾಡಿನ ಪೋಸ್ಟ್ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಗಾಯ ಇತ್ತು, ಎಕ್ಸ್ಟರ್ನಲ್ ವೂಂಡ್ ಇತ್ತು ಇಲ್ಲಿ. ಆಮೇಲೆ ಅವರ ಇಂದ್ರಿಯ, ಅವರ ಪ್ರೈವೇಟ್ ಪಾರ್ಟ್ ಇದೆಲ್ಲದು ಅದು ಸ್ಟಿಫ್ ಆಗಿತ್ತು. ಅವ್ರ ಹೆಂಡತಿ ಈಜಾಡ್ತಾ ಇದ್ದ, ಸ್ವಿಮ್ ಮಾಡ್ತಾ ಇದ್ರು. ಇವನು ಸ್ವಿಮ್ಮಿಂಗ್ ಪೂಲ್ ಇಳಿದಿದ್ದ. ಇವನಿಗೆ ಟೆಂಪ್ಟೇಷನ್ ಬಂತು. ಟೆಂಪ್ಟೇಷನ್ ಆದದ್ರಿಂದ ಸ್ಟಿಫ್ ಆಯಿತು ಇವನ್ ಜನನೇಂದ್ರಿಯ. ಇದನ್ನೆಲ್ಲ ಗಮನಿಸ್ಕೊಂತ ಇದ್ದ DCP ಹೊಡೆದಿದ್ದಾನೆ, ನನ್ನ ಹೆಂಡತಿ ಮೇಲೆ ಕಣ್ಣಾಗ್ತಾ ಇದ್ದಾನೆ, ನನ್ನ ಹೆಂಡತಿಯ ಸೌಂದರ್ಯವನ್ನ ಇವನು ಅನುಭವಿಸ್ತಾ ಇದ್ದಾನೆ, ಅವರ ಸೌಂದರ್ಯವನ್ನ, ಮುಖ ಸೌಂದರ್ಯವನ್ನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಕೋಪಿಷ್ನಾಗಿ ಹೊಡೆದಿದ್ದಾನೆ. ನೋಡಿ ಹೇಗೆ ಲಿಂಕ್ ಆಯ್ತು ಆ ಸ್ಟಿಪ್ ಪೋರ್ಷನ್ನು. ಇಲ್ಲಿ ಒಂದು ಎಕ್ಸ್ಟರ್ನಲ್ ವಿಸಿಬಲ್ ಇಂಜುರಿ, ಈ ಎರಡು ಕನೆಕ್ಟ್ ಮಾಡ್ತು. ಕನೆಕ್ಟ್ ಮಾಡಿದ್ದನ್ನು ಕೂಡಲೇ ಅವರ ದೇರ್ ವಾಸ್ ಎ ಡೈರೆಕ್ಷನ್ ಟು ದಿ jurisdiction police officer to take suo motu cognizance of 302 and 201. So UDR was converted into crime now, right? It was converted into crime. 302, 201 ಎಲ್ಲ ಆಗೋಯ್ತಲ್ಲ. ಆದರೂ ಈ ಆಸಾಮಿ ಜಗ್ತಾನೆ ಇರಲಿಲ್ಲ. ಬಿಕಾಸ್ he was so much depending upon the then chief minister. He was always under the fond hope chief minister would take care of the whole situation. He would save. ಇವನ್ನ ಬಂದು ಚೀಫ್ ಮಿನಿಸ್ಟರ್ ನನ್ನ ಸೇವ್ ಮಾಡ್ತಾರೆ, ಈ ಪುಡಿ ಪುಕ್ಕಗಳೆಲ್ಲ ಹಾರಾಟ ಮಾಡ್ತವೆ, ಮಾಡ್ಕೊಳ್ಳಿ, ಪುಕ್ಕಗಳೆಲ್ಲ ಬಿದ್ದೋದ್ಮೇಲೆ ಹಾರಾಟ ಎಲ್ಲಿ ಮಾಡ್ತವೆ, ಹಾರಕ್ಕಾಗೋದಿಲ್ಲ, ಬಡ್ಕೊಳಕ್ಕಾಗೋದಿಲ್ಲ, ಸುಮ್ಮನೆ ಆಗ್ತವೆ ಅನ್ನೋದು ತಾತ್ಸಾರ ಭಾವ ಇವರಿಗೆ, DCP ಅವರಿಗೆ. ಇದು ಹೇಗೆ ನಂತರದ ಬೆಳವಣಿಗೆಗಳು ಹೇಗಾದವು ಅಂದರೆ, ಇನ್ಕ್ವೆಸ್ಟ್ ಮಾಡಿದ್ರು. ಇನ್ಕ್ವೆಸ್ಟ್ ಆಗುವಂಥ ಸಂದರ್ಭದಲ್ಲಿ ಈ 3 ಮಕ್ಕಳಿದ್ವಲ್ಲ, ಬೇರೆ ಪೊಲೀಸ್ ಆಫೀಸರ್ಸ್ 3 ಮಕ್ಕಳುಗಳು ಇವ್ರ ಜೊತೆನಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೋಗಿದ್ವಲ್ಲ, ದರಿದ್ರ ಆ ಮಕ್ಕಳುಗಳು ಮನೆಯಲ್ಲಿ ಹೋಗಿ ಏನೂ ಹೇಳ್ಕೊಳ್ಳಿಲ್ಲ, ಸುಮ್ಮನೆ ಇದ್ದು. ತಂದೆ ತಾಯಿಗಳು ಏನಯ್ಯ ನೀವೆಲ್ಲ ಹೋಗಿದ್ದರಲ್ಲಿ ಏನಾಯ್ತಯ್ಯ ಸ್ವಿಮ್ಮಿಂಗ್ ಪೂಲ್ಗೆ, ಸತ್ಯದೇವ್ ಸತ್ತೋಗ್ಬಿಟ್ನಂತಲ್ಲ ಅಂದ್ರೆ, ಸತ್ಯ ಸಾಯ್ತೋ ದೇವ್ರ ಸತ್ನೋ ಅವನೇ ಸತ್ನೋ, ಸತ್ಯದೇವ್ ಸತ್ ನಮ್ಗೇನು ಗೊತ್ತು, ನಾವೇನು ನೋಡ್ಲಿಲ್ಲ ಅಂತ ಆ ಮಕ್ಕಳುಗಳು ಹೇಳೋದು. ಹಾಗೆ ಆದ್ರೂ ಕೂಡ ಉತ್ತಪ್ಪನೇ ಹೇಳಿಕೆ ಮಾಡಿಕೊಂಡ್ರು. ಯಾವಾಗ ವಾಟ್ ವುಡ್ ಫಾಲೋ ಎ ಕಂಪ್ಲೇಂಟ್? ಇನ್ಕ್ವೆಸ್ಟ್ ವಾಸ್ ಹೆಲ್ಡ್ ಓವರ್ ದಿ ಡೆಡ್ ಬಾಡಿ. They recorded the statements of some persons who were in charge of the police swimming pool, including of this gentleman, ಉತ್ತಪ್ಪ. ಇನ್ನು ಕೆಲವರು ಬಂದರು. ಅಲ್ಲಿ ಯಾವಾಗ್ಲೂ ಗಳಗಳು ಹಾಕಿ ಕ್ಲೀನ್ ಮಾಡ್ತಾರಲ್ಲ ಆ ಗೋಡೆನ ದೊಡ್ಡ ಬೊಂಬುಗಳು, 15-20 ಅಡಿ ಬೊಂಬುಗಳಿಗೆ ಎಲ್ಲ ಹಾಕ್ಬಿಟ್ಟು ಕಚ್ಚೆ ಕಟ್ಟದಂತೆ ಆ ಸ್ವಿಮ್ಮಿಂಗ್ ಪೂಲ್ ಇಂಟರ್ವಲ್ನೆಲ್ಲ ಕ್ಲೀನ್ ಮಾಡ್ತಾರೆ, ಒಂದು ಏಣಿ ಹಾಕಿರ್ತಾರೆ. ಹೇಳ್ತೀನಿ, ಅದು ಕೂಡ ಹೇಳ್ತೀನಿ ನಿಮಗೆ. ಅದನ್ನ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ತಿದ್ದವರು ಬಂದು ಹೇಳಿದ್ರು ಅವರು ಸರ್ ನಾವು ಹಿಂಗೆ ಬಂದು ಹೋಗ್ಬಿಟ್ಟ ನೀರು ಒಳಗಡೆ ಅಂತಂದ್ರು. ನಾವೆಲ್ಲ ಬಂದು ನೋಡುವಾಗೆ DCP ಅವರಿದ್ದರು, ಅವ್ರ ಶ್ರೀಮತಿ ಅವರಿದ್ದರು, ಮಕ್ಕಳುಗಳಿದ್ರು.
ಅವರೆಲ್ಲ ಶಾಕ್ ಆಗಿ ಹೊರಗಡೆ ನಿಂತಿದ್ರು. ನಾವು ಇಷ್ಟೇ ನೋಡಿದ್ದು. ಹೌದು, ಶಮಂತ ಕುಮ್ನಿ ಸ್ಟೇಟ್ಮೆಂಟ್ ವಾಸ್ ರೆಕಾರ್ಡೆಡ್. ಶಿ ಹ್ಯಾಪ್ಲೆಸ್ ಲೇಡಿ, ಹೌ could she have afforded to make statement implicating her husband? She could not have. ಇವ್ರದ್ದು ಹೇಳಿಕೆ ಮಾಡ್ಕೊಂಡ್ರು. ಇವ್ರದ್ದು ಹೇಳಿಕೆ ಮಾಡ್ಕೊಂಡಾಗ ಅವನು ಬಂದ, ಈಜ್ತಾ ಇದ್ದ, ಇದ್ದಕ್ಕಿದ್ದಾಗೆ ಒಳಗೆ ಹೋಗ್ಬಿಟ್ಟ. ಉತ್ತಪ್ಪಂದು ತಪ್ಪು. ಈಜ್ ಬರ್ದವ್ರನ್ನೆಲ್ಲ, ಅರ್ಧಂಬರ್ಧ ಈಜ್ ಬರೋರ್ನೆಲ್ಲ ಉತ್ತಪ್ಪ ಬಿಟ್ಬಿಡ್ತಾನೆ, ಹಿಂಗಾಗೋಗ್ಬಿಡ್ತದೆ, ಮೊದಲು ಈ ಉತ್ತಪ್ಪನ್ನ ಎತ್ತಾಕಿ ಅಂತ DCP ಹೇಳಿದ್ರು. ಆಯ್ತು, ಗೊಂದಲ ಬೇಡ, ಸಾವಾಗಿದೆ, ಸಾವು ಮೇಲೆ ನಾವು ಅಟೆನ್ಷನ್ ಎಲ್ಲ ಫೋಕಸ್ ಮಾಡೋಣ, ಇದ್ರ ಬೆಳವಣಿಗೆ ಕಡೆ ಗಮನ ಕೊಡೋಣ, ಇದು ಡಿವೇಟ್ ಆಗೋದು ಬೇಡ, ಡೈಗ್ರೆಸಿವ್ ಆಗೋದು ಬೇಡ ಅಂತ ಹೇಳ್ತಾರೆ. ಎಲ್ಲ ಒಪ್ತಾರೆ. 17 ದಿನ ಆದ್ಮೇಲೆ ಗಮನಿಸ್ಕೊಳ್ಳಿ, ಒನ್ ಆಫ್ ದೋಸ್ 3 children, sons of other subordinate police officers of this accused, one of the children, one of those boys, one of those 3 boys was taking tiffin in his house with his dad. ಬ್ರೇಕ್ಫಾಸ್ಟ್ ತಗೊಂತಾ ಇದ್ದ ಹುಡುಗ. ಅವನು ಆಗ ಈ ವಿಷಯ ಬಂತು, ಸತ್ಯದೇವ್ ಕೊಲೆ ವಿಷಯನ ಆ ಪೊಲೀಸ್ ಆಫೀಸರು ಶ್ರೀಮತಿಯವರು ಎತ್ಕೊಂಡಾಗ ಅಚಾನಕ್ಕಾಗಿ ಅಲ್ಲಿ ಊಟ ಬ್ರೇಕ್ಫಾಸ್ಟ್ ತಿಂತಾ ಇದ್ದಂತ ಹುಡುಗ ಅಚಾನಕ್ಕಾಗಿ, ಅಯ್ಯೋ ಏನಿಲ್ಲ ಡ್ಯಾಡಿ, ಸೋಮಶೇಖರ್ ಅಂಕಲ್ಲು ಅವ್ರನ್ನ ಸೇವ್ ಮಾಡ್ಬೋದಾಗಿತ್ತು ಅಂದ್ಬಿಟ್ಟ. ಅರೆ ಏನು ಇದು ಹೀಗೆ ಹೇಳ್ತಾ ಇದ್ದಿ, ಹೇಗೆ ಸೇವ್ ಮಾಡ್ಬೋದಾಗಿತ್ತು? ಏನಿಲ್ಲ, ಅವರೇ ಸಾಯಿಸಿದ್ದು, ಸಾಯಿಸಿದವರೇ ಸೇವ್ ಮಾಡ್ಬೋದಾಗಿತ್ತು ಅಂತೆಲ್ಲೋ. ಅವನು ಒದ್ದಾಡ್ತಾ ಇದ್ನಲ್ಲ, ನೀರೊಳಗಡೆ ಹೋಗ್ಬಿಟ್ನಲ್ಲ, ಆಗ ಎಳತ್ತಂದು ಆಚೆಗೆ ಹಾಕಿದ್ದರೆ ಸೇವ್ ಆಗ್ತಿದ್ದಲ್ವಾ ಡ್ಯಾಡಿ ಅಂದ್ಬಿಟ್ಟ. ಅವನಿಗೆ ಗೊತ್ತಿಲ್ಲ, ಹುಡುಗನಿಗೆ ವೇಗಲ್ನ ಬಿದ್ದಿದೆ, ಅವನು ಕೂಡಲೇ ಸಾವಾಗಿದೆ, ಅವೆಲ್ಲ ಗೊತ್ತಿಲ್ಲ. ಆ ಅಂಕಲ್ ಹೊಡೆದ್ರು, ಒಳಕ್ಕೆ ಹೋಗ್ಬಿಟ್ಟ. ಹಿಡ್ಕೊಂಬರ್ಬೋದು, ಹೆಚ್ಚಿಗೆ ಎಳ್ಕೊಂಬರ್ಬೋದು, ಆಚೆಗೆ ಹಾಕ್ಬಿಟ್ಟಿದ್ರೆ ಬದುಕ್ಬಿಡೋನಲ್ಲ ಡ್ಯಾಡಿ ಅಂತ ಹೇಳಿದ್ರೆ ಇವರಿಗೆ ಅಲ್ಲಿ ಕ್ಲೂ ಸಿಕ್ಬಿಡ್ತು. ಎಸ್, ಏನಿಂಥದ್ದು, ಎಂಥ ಸತ್ಯವನ್ನ ಎಷ್ಟು ಅದ್ಭುತವಾಗಿ ಬಚ್ಚಿಟ್ಟಿದ್ದಾರೆ, ಬರಿ ಮಾಡಿದ್ದಾರೆ. ಅವಾಗ ಹೋಗ್ಬಿಟ್ಟು ಕಮಿಷನರ್ ಆಫ್ ಪೊಲೀಸ್ ಹೇಳಿಬಿಟ್ಟ. ನಿಮಗೆ ಗೊತ್ತಲ್ಲ, ಕಮಿಷನರ್ ಆಫ್ ಪೊಲೀಸು ಇವರು ಆಟ ಆಡುವಾಗ ಅದನ್ನೆಲ್ಲ ಹಿಡ್ಕೊಂಬಂದು ಇವ್ರಿಗೆ ಕೊಟ್ಟು ತೇಜೋವಧೆ ಅನುಭವಿಸಿ ಸಾಕಾಗೋಗ್ಬಿಟ್ಟಿತ್ತು. ಕಾಯ್ತಾ ಇದ್ರು. ಎಂಥ ಇಟ್ ಇಸ್ ಗಾಡ್ ಸೆಂಟ್ ಟು ಅಸ್. ಎಲ್ಲಿ ಆ ಮಗು ತೋರ್ಸರಿ ಕಾಲ್ ಮುಗ್ತೀವಿ ಅನ್ನೋವಷ್ಟು ಇವನು ಕಮಿಷನರು ಅಷ್ಟು ದೀನರಾಗ್ಬಿಟ್ರು. ಆಗ ದಯಮಾಡಿ ಗಮನಿಸ್ಕೊಳ್ಳಿ, ಈ COD ಹೆಡ್ ಆಗಿದ್ದವರು, COD ಹೆಡ್ ಆಗ ಆಗಿದ್ದವರು ರೇವಣ ಸಿದ್ದಯ್ಯನವರು. ರೇವಣ ಸಿದ್ದಯ್ಯ and DCP Somshekar were not seeing eye to eye. Revan Siddhaya had all hatred against this DCP. He was waiting for an opportunity to snub this fellow. Commissioner of Police, Mysore City, Revan Siddhayanavರಿಗೆ ಹೇಳಿಬಿಟ್ರು. ರೇವಣ ಸಿದ್ದಯ್ಯನವರು ಯಾಕೆ ಇವ್ರ ಮೇಲೆ ಎನಿಮಿಟಿ ಇಟ್ಕೊಂಡಿದ್ರು ಅಂದ್ರೆ, ಅಲ್ಲಿ ಒಂದು ರೇವಣ ಸಿದ್ದಯ್ಯನವರು ಮೈಸೂರಿಂದ ಆಚೆಗೆ ಒಂದು ಜಾಗದಲ್ಲಿ ಇದ್ರು, ನಂಜನಗೂಡ ಹತ್ರ ಇದ್ರು. ಅವ್ರದ್ದೊಂದು ದೌರ್ಬಲ್ಯ ಏನು ಅಂದ್ರೆ, ಒಂದು ಸ್ಟೇಷನ್ ನಿಂದ ಒಬ್ಬ ಕಾನ್ಸ್ಟೇಬಲ್ನ ಒಂದು ಕಾನ್ಸ್ಟೇಬಲ್ ಅವರಿಗೆ ಪ್ರತಿನಿತ್ಯ ಒಬ್ಬ ಕಾನ್ಸ್ಟೇಬಲ್ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿಂದ ಪ್ರಸಾದ ತಂದು ಇವ್ರಿಗೆ ಕೊಡಬೇಕು, ಇವರು ತಿಂದು ಆ ದಿನ ಪಾವನವಾಯ್ತು ಅಂತ ಭಾವಿಸ್ಬೇಕು. ಇನ್ನೊಂದು ದಿನ ದೊಡ್ಡ ರಸಾಯನ, ದೊಡ್ಡ ದಿನ, ಬಹಳ ಆಸ್ಪಿಷಿಯಸ್ ಡೇ, ಅವತ್ತು ಕಾನ್ಸ್ಟೇಬಲ್ ಹೋಗ್ಬೇಕು, ತರಬೇಕು. ಆ ರಸಾಯನವನ್ನ ಇವರು ತಿಂದು ಮನೆ ಮಂದಿ ಎಲ್ಲ ತಿಂದು ಪಾವನವಾದವು, ಸ್ವರ್ಗಕ್ಕೆ ಹತ್ರ ಆದವು ಅಂತ ಭಾವನೆ ಅವ್ರಿಗೆ ಬರ್ಬೇಕು. ಈ ಭಾವನೆ ಅವರು ದಿನಾ ಬರ್ಸ್ಕೊಂಡು ಬಾಳ್ತಾ ಇದ್ದವರು.
ಇದನ್ನ ಸೋಮಶೇಖರ್ ಹಿಡ್ಕೊಟ್ಬಿಟ್ರು. ಸೊ ಇವನಿಗೆ ದೇವಸ್ಥಾನದಿಂದ ಪ್ರಸಾದ ಬರೋದು ನಿಂತೋಗ್ಬಿಡ್ತು. ವೈರಿಗಳಾಗ್ಬಿಟ್ರು ಸೋಮಶೇಖರ್ಗೆ. ಅವರು ಅವಕಾಶಕ್ಕೆ ಕಾಯ್ತಾ ಇದ್ರು ಇವ್ರಿಗೆ ಬಲಿ ಹಾಕ್ಬೇಕು ಅಂತ. ಅವ್ರು ಕಾಯ್ತಾ ಇರುವಾಗೆ ಕಮಿಷನ್ ಆಫ್ ಪೊಲೀಸ್ ಹೇಳಿದ್ರು, ಇಂಥದ್ದು ಮಾಡ್ಕೊಂಡವನು ಸಾರ್ ಇವನು, ಕೊಲೆ ಮಾಡಿ ಮುಚ್ಚಾಕಿದ್ದಾನೆ, ಮುಚ್ಚು ಬಾಯಿ ಮುಚ್ಚು ನೀನು, ನಮ್ಮೊಳಗೆ ಇರಲಿ ಕಳಸನ ಮುಚ್ಕೊಂಡ್ರು. ಸಂಬಂಧಪಟ್ಟಂತೆ ಇದಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ಒಂದು 4 ಜನ ಪೊಲೀಸ್ ಆಫೀಸರ್ಸ್ದು ಒಂದು ಟೀಮನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಏನು ಸರ್ ನೋಡ್ರಿ ಅದ್ರೊಳಗಡೆ ಏನಾಗಿದೆ ಅಂತ. ಅವ್ರು ಎಂಥವ್ರು ಅಂತಂದ್ರೆ they went into this matter, but they were not able to make head or tail of it. They were not able to comprehend of what had happened. They gave a report that Somshekhar was not in the wrong. ಕೊಟ್ಬಿಟ್ರು ರಿಪೋರ್ಟು. ಸೋಮಶೇಖರ್ ನಾಲೆಡ್ಜ್ಗೆ ಬಂದ್ಬಿಡ್ತು. ಬಂದ ಮೇಲೆ ಅವ್ರು ಇನ್ನಷ್ಟು ಮೊದಲೇ ಯಾರು ತಡ್ಕೊಳಕ್ಕಾಗ್ದಂಥ ಗಂಡು ಇನ್ನಷ್ಟು ಗಂಡಾಗ್ಬಿಟ್ರು, ಮೀರಿದ ಗಂಡಾಗ್ಬಿಟ್ರು. ರಿಪೋರ್ಟ್ ಇಸ್ ಇನ್ ಮೈ ಫೇವರ್, ವಾಟ್ ಇಸ್ ದಿಸ್ ರೋಗ್ಸ್ ಕುಡ್ ಡೂ. ಇನ್ನಷ್ಟು ಬಲಿಷ್ಠರಾಗೋಗ್ಬಿಟ್ರು. ಆಯ್ತು, ಇದು ನಡೀತಿದ್ದಾಗೆ ಏನ್ ಮಾಡಿದ್ರು, ರೇವಣ ಸಿದ್ದಯ್ಯ ಮತ್ತು ಕಮಿಷನ್ ಆಫ್ ಪೊಲೀಸು, ಇನ್ವೆಸ್ಟಿಗೇಟಿಂಗ್ ಆಫೀಸರ್, ನಜರಾಬಾದ್ ಪೊಲೀಸ್ ಸ್ಟೇಷನ್ನಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸಿಗೆ ಒಳಗಡೆ ಹಿಂಗಾಗಿದೆ, ನೀನು ಆ ಮಕ್ಕಳ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಬಿಡು ಅಂತ ಹೇಳಿದ್ರು. ಅವ್ರು ಹೋಗಿ ಆ 3 ಜನ ಮಕ್ಕಳದ್ದು ಸ್ಟೇಟ್ಮೆಂಟ್ ಮಾಡಿಬಿಟ್ರು. ಸೋಮಶೇಖರ್ ಮಕ್ಕಳದ್ದು ಸ್ಟೇಟ್ಮೆಂಟ್ ಮಾಡಿಬಿಟ್ರು. 161 ಸ್ಟೇಟ್ಮೆಂಟ್. Why did it become 161 statement? Why do we call it 161 statement? By then, 174 proceedings had been over. Alva? On the date of death itself, 174 proceedings were held. So any statement of witness, avageragutte, adu in the course of investigation adu. 174 inquest proceedings take place in the course of investigation. Subsequent to that, anything taking place is taking place during the course of investigation. In the course of investigation, during the course of investigation. Any statement recorded of a person during the course of investigation is done under 161. Also under 164 ಮ್ಯಾಜಿಸ್ಟ್ರೇಟ್ ಮುಂದೆ ಕಳಿಸಿ ನಿಲ್ಲಿಸಿ ಮಾಡಿಸ್ತಾರೆ. ಪೊಲೀಸ್ ಆಫೀಸರೇ ಮಾಡಿಕೊಂಡ್ರೆ ಅದು 161 ಆಗುತ್ತೆ. ಹೌದಾ? ಅವ್ರನ್ನೆಲ್ಲ ಬರ್ಮಾಡ್ಕೊಂಡ್ರು. 5 ಮಕ್ಕಳದು 161 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಬಿಟ್ರು. ರೆಕಾರ್ಡ್ ಮಾಡಬೇಕಾದ್ರೆ ಏನಾಗ್ತದೆ ಸರ್ ಹೇಳಿ? Here is a child. Recording of statement of the child is warranted during investigation. What is the procedure to be followed by the investigator? He wants statement of the child. He wants to record. How is that to be gone about? How is it to go about it? A woman, he wants to record woman's statement. What does law contemplate in recording of it? What does come in between? When statement of a child is wanted, the investigator should go to the place where the child is residing. He should go to the home of the child, accosted, record. If it is woman, he is not supposed to direct the woman to come to the police station. If it is child, he has no business to direct the child to be brought to the police station to record his statement. He owes a duty to go over there where the child is and record its statement. ಇವ್ರು ಏನ್ ಮಾಡ್ತಾರೆ, ಎಲ್ಲರೂ ಎಲ್ಲ ಸದ್ದು ಗದ್ದ, ಎಲ್ಲರೂ ಒಂದು ರೀತಿ ಉನ್ಮತ್ತತೆಯಲ್ಲಿದ್ದವ್ರೆ ಆ ಸಂದರ್ಭದಲ್ಲಿ. ಯಾರಿಗೂ ಫ್ರೀ ಮೈಂಡ್ ಇಲ್ಲ. ಈ ಕಡೆ ರೇವಣ ಸಿದ್ದಯ್ಯನವ್ರ ಗಲಾಟೆ, ಈ ಕಡೆ ಕಮಿಷನರ್ ಆಫ್ ಪೊಲೀಸ್ ಗಲಾಟೆ, ಈ ಕಡೆ ಇವ್ರ ಫಾಲೋಯಿಂಗು, ಅಕ್ಯೂಸ್ಡ್ ಫಾಲೋಯಿಂಗ್ ಇವ್ರ ಗಲಾಟೆ. ಯಾರೂ ಸ್ವತಂತ್ರರಲ್ಲ. ತಮ್ಮ ಸ್ವಬುದ್ಧಿನ ಯಾರೂ ಉಪಯೋಗಿಸಂಗಿಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು. ಎಲ್ಲ ದ್ವಂದ್ವ.
ಒಂದು ಕ್ರಾಂತಿ ನಡೆದಂಗೆ ನಡೀತಾ ಇದೆ ಅಲ್ಲಿ. ಈ ಕ್ರಾಂತಿ ಒಳಗೆ ಏನಾಗ್ಬಿಡ್ತು, ಈ ಪೊಲೀಸ್ ಆಫೀಸರ್ಸ್ಗಳು ಅವಸರದಲ್ಲಿ ಜೀಪ್ ಕೊಟ್ಬಿಟ್ಟು ಕಳಿಸ್ಬಿಟ್ಟು 5 ಮಕ್ಕಳನ್ನ ಬರ್ಮಾಡ್ಕೊಂಡು ಸ್ಟೇಟ್ಮೆಂಟ್ನ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಮಾಡಿಬಿಟ್ರು. ಫಸ್ಟ್ ಬ್ಲಂಡರ್ ಕಮಿಟೆಡ್ ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್. ಗೊತ್ತಾಯ್ತಾ? ಮಾಡಿಬಿಟ್ಟು ಇದೆಲ್ಲ ಆಗೋಯ್ತು. ಇದಾದ ನಂತರ ಹೀಗೆ ಈಗ ವಾಟ್ ವಾಸ್ ಡ್ಯೂ? Statements have been recorded. They were all implicating the DCP. Now, what would be due? Arrest. Next step was to cause the arrest of the accused. ಆಯಿತು, ಒಂದು ದಿನ ಹೋದರು. ಇವರಿಗೆ ಆಂಟಿಸಿಪೇಟೆಡ್ ಬೇಲ್ ತಗೊಳ್ಳಿ ಅಂತ ತುಂಬ ಜನ ಕೇಳಿಕೊಂಡ್ರು. ಚೀಫ್ ಮಿನಿಸ್ಟ್ರು ನಾನು ಚೀಫ್ ಮಿನಿಸ್ಟರ್ ಜೊತೆನಲ್ಲಿ ಶಟ್ಲ್ ಆಡೋನು, ನಾನು ಶಟ್ಲ್ಮೇಟ್ಗೆ ನೀವು ಅವಮಾನ ಮಾಡ್ತೀರಾ 438 ಹೋಗು ಅಂತ. ಯಾವ ಸೀಮೆ ಜನನೇ, ಯಾವ ಸೀಮೆ ಲಾಯರ್ರಿ ನೀವು ಅಂತ ಲಾಯರ್ಗೆ ಅವಮಾನ ಮಾಡೋರು. ಇಲ್ಲ ಸಾರ್ ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತಾ, ಸುಮ್ಮನೆ ರೀ. ನನಗೆ ಗೊತ್ತಿಲ್ಲದೆ ಇರುವಾಗ ಕೇಳ್ತೀನಿ ನಿಮ್ಮನ್ನ. ಅದಕ್ಕೆ ಮುಂಚೆ ನೀವು ನನಗೆ ಗೊತ್ತಿಲ್ಲ ಅಂತ ಹೇಳಬಾರ್ದು. ಈಗ ಅಂದಿಸ್ಕೊಂಡ ಲಾಯರು ಮತ್ತೆ ಇವ್ರನ್ನ ನೋಡ್ತಾ ಇರಲಿಲ್ಲ. ಸೊ ಇವ್ರಿಗೆ ಸಿಕ್ತಿದ್ದವರೆಲ್ಲ ಹೊಸ ಲಾಯರು. ಬಂದವರು ವಾಪಸ್ ಹೋಗ್ತಿದ್ರು, 2ನೇ ಸತಿ ಅವರಿಲ್ಲ. 2ನೇ ಸತಿ ಸಿಕ್ಕೋರು ಮೊದಲನೇ ಟೈಮ್ಗೆ ಹೊಸಬ್ರು ಅಡ್ವೈಸ್ ಕೊಡೋದು ಇವರಿಗೆ. ಹಿಂದೆ ಗೊತ್ತಿರೋಲ್ಲ, ಮುಂದೆ ಗೊತ್ತಿರೋಲ್ಲ. ಹೀಗೆಲ್ಲ ಆಯ್ತು. ಅರೆಸ್ಟ್ ಮಾಡೇ ಬಿಟ್ರು. ಅರೆಸ್ಟ್ ಮಾಡಿದ ಕೂಡಲೇ ಇವರಿಗೆ ಖಡ್ಗಧಾರಿಯಾಗಿ ವಿತ್ ಕಡ್ಜಲ್ ಆಂದೋಲನ ಆಂದೋಲನ ಅಂತ ಅಲ್ಲಿ ಒಂದು ಕನ್ನಡ ಸುದ್ದಿ ಪತ್ರಿಕೆ ಆಂದೋಲನ ಇವರೆಲ್ಲ ಆಂಟಿಸಿಡೆಂಟ್ಸ್ ಅನ್ನು ತಂದ್ಬಿಡ್ತು. ಮೈಸೂರಿನಲ್ಲಿ MSc ಮಾಡ್ತಿರುವಾಗ MBBS ಹುಡುಗರನ್ನ ಲವ್ ಮಾಡಿದ್ದ, ಅದಕ್ಕೆ ಮೋಸ ಮಾಡಿದ, ಹಾಳು ಮೂಳು ಎಲ್ಲ ತಂದ್ಬಿಟ್ರು. ಜನಕ್ಕೆ ಇವನ ಬಗ್ಗೆ ಇನ್ನಷ್ಟು ಮನ್ಸು ಕೆಟ್ಟೋಯ್ತು. ಅಯ್ಯೋ ದರಿದ್ರದವನು, ಇಂಥ ಆಂಟಿಸಿಡೆಂಟ್ಸ್ ಎಲ್ಲ ಇಟ್ಕೊಂಡವನ, ಇವನ್ ಚರಿತ್ರೆ ಹಿಂಗಿದೆಯಾ, ಏನಯ್ಯ ಇವನ್ ನಮಗೆ ಮಾಡ್ತಿದ್ ಗೊತ್ತಾಗಿತ್ತು, ಮಾಡಿದ್ ಮುಗಿಸಿದ್ದೇನು ಗೊತ್ತೇ ಇಲ್ವಲ್ಲ, ಈ ಆಂದೋಲನದವನು ಹೀಗೆ ಬೊಗಳ್ತಾ ಇದ್ದಾನೆ ಅಂತ ಆಂದೋಲನ ನಿಧಾನವಾಗಿ ಹೇಳಿದ್ದಕ್ಕೆ, ಅವನ್ ನಿಧಾನವಾಗಿ ಡಿಸ್ಕ್ಲೋಸ್ ಮಾಡಿದ್ದಕ್ಕೆ ಅವನಿಗೂ ಬೈದು ಆಂದೋಲನ ಎಡಿಟರ್ಗೆ, ನೀನ್ ಯಾಕೆ ಇಷ್ಟು ದಿನ ಬಿಡದೆ ಬಾಯಿ ಮುಚ್ಕೊಂಡು ಕೂತಿದ್ದೆ ಅಂತ ಹೇಳಿ ಎಲ್ಲ ಬಂದ್ಬಿಡ್ತು. ಎಲ್ಲ ಸುದ್ದಿ ಹೊರಗೆ ಬಂದ್ಬಿಡ್ತು. Entire city was up against him with cudgels. Police department too against. ಎಲ್ಲ ವಾಕ್ಸ್ ಆಫ್ ಲೈಫ್ ಇಂದ ಜನ ಅವರಿಗೆ ವಿರೋಧಿಗಳೇ. ಈ ಮಧ್ಯೆ